ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ತಿನ್ನೋ ಅನ್ನಕ್ಕೂ GST ಹಾಕಿಬಿಟ್ರೆ ಎಲ್ಲಿಗೆ ಹೋಗಬೇಕು ಜನ ಅನ್ನೋ ಥರ ಆಗಿದೆ. ಮೊದಲೇ ಬೆಲೆ ಏರಿಕೆ ಹಣದುಬ್ಬರದಿಂದ ನೊಂದು ಹೋಗಿದ್ದಾರೆ, ಬೆಂದು ಹೋಗಿದ್ದಾರೆ. 2 ವರ್ಷ ಕೊರೋನಾ ಸಂದರ್ಭದಲ್ಲಿ ಕೆಲಸ ಕಳ್ಕೊಂಡವ್ರು ಎಷ್ಟೋ, ನಿರುದ್ಯೋಗಿಗಳಾದವ್ರು ಎಷ್ಟೋ, ಬಡತನಕ್ಕೆ ನೂಕಲ್ಪಟ್ಟವ್ರು ಎಷ್ಟೋ. ಈ ಸಂದರ್ಭದಲ್ಲಿ ತಿನ್ನೋ ಅನ್ನಕ್ಕೂ ಕೂಡ ಪರದಾಡೋ ಪರಿಸ್ಥಿತಿ ಎಷ್ಟೋ ಕುಟುಂಬಗಳಲ್ಲಿದೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನಾಳುವಂತಹ ಸರ್ಕಾರಗಳು ಏನ್ ಮಾಡ್ತಾ ಇದೆ? ತಿನ್ನೋ ಅಕ್ಕಿ, ಬೇಳೆ, ಗೋಧಿಗೂ ಕೂಡ GST ಅಂದ್ಬಿಟ್ರೆ ಎಲ್ಲಿಗೆ ಬಂತು ಕಾಲ? ಇದೇನಾ ಅಚ್ಚೇ ದಿನ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗ್ತೀವಿ. ಚಿನ್ನದ ಮೇಲೆ ಇಲ್ಲದೆ ಇರುವಂತಹ ಪರ್ಸೆಂಟೇಜು ಅಕ್ಕಿ ಮೇಲೆ ಹಾಕ್ತಾರೆ ಅಂತಂದ್ರೆ, ಸ್ವಾಮಿ ಚಿನ್ನಕ್ಕಿಂತ ಅಕ್ಕಿನ ಎಲ್ಲಿ ಕಂಪ್ಯಾರಿಸನು? ಒಂದು ಸ್ವಲ್ಪನೂ ಕಿಂಚಿತ್ತು ಬಡವರ ಮೇಲೆ, ಮಧ್ಯಮ ವರ್ಗದ ಜನರ ಮೇಲೆ ಕಾಳಜಿನೇ ಇಲ್ವಾ? ದುಡಿಯೋ ಕೈಗಳು ಅಕ್ಕಿ ಕೊಂಡು ತಿನ್ನಬೇಕು ಅಂತಂದ್ರೆ ಎಲ್ಲಿಗೆ ಹೋಗಬೇಕು? ನೀವು ಕೊಡುವಂತಹ ರೇಷನ್ ಅಕ್ಕಿ ನಂಬಿಕೊಂಡು ಜೀವನ ಮಾಡೋರು ಇದ್ದಾರೆ. ಆದರೆ ಅದನ್ನು ಹೊರತಾಗಿ ನಾವು ಅಕ್ಕಿ ಕೊಂಡ್ಕೊಳ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗಬೇಕು? ಏನು ಮಾಡಬೇಕು? ಮೊದಲೇ ಹಣದುಬ್ಬರ, ಬೆಲೆ ಏರಿಕೆ, ಇದರಿಂದ ತತ್ತರಿಸಿ ಹೋಗಿರುವಂತಹ ಜನ ಈಗ GST ಬರೆಯನ್ನ ಪ್ರತಿ ತಿನ್ನೋ ಒಂದೊಂದು ಅಗಳಿಗೂ ಕೂಡ ಕೊಡಬೇಕು. ಇದೇನಾ ನೀವು ದೇಶದ ಜನತೆಗೆ ಕೊಡ್ತಾ ಇರುವಂತಹ ಸ್ವಾತಂತ್ರ್ಯ ಆಗಿರಬಹುದು, ಅಥವಾ ಅಚ್ಚೇ ದಿನ ಆಗಿರಬಹುದು? ಇನ್ನು ಏನೇನು ಅನುಭವಿಸ್ಬೇಕು ಜನ? ಇನ್ನು ಏನೆಲ್ಲ ಕೇಳಬೇಕು? ಯಾವುದ್ರ ಮೇಲೆಲ್ಲ GST ಕಟ್ಟಬೇಕು? ಹಾಕಿ ಪೆಟ್ರೋಲ್ ಮೇಲೆ ಹಾಕಿದ್ದೀರಿ, 100% ಗಟ್ಟಲೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಈ ಕಡೆ ಚಿನ್ನದ ಮೇಲೆ, ಆ ಕಡೆ ಲಿಕ್ಕರ್ ಮೇಲೆ, ಅದನ್ನ ಯಾರಾದ್ರೂ ಕೇಳಿದಾರಾ ಈಗ? ಆದ್ರೆ ನೀವು ತಿನ್ನೋ ಅನ್ನಕ್ಕೂ GST ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಬಡವನ ಕೋಪ ದವಡೆಗೆ ಮೂಲ ಅನ್ನುವಂತೆ ನಿಮ್ಮನ್ನೇ ಸುತ್ತಿಕೊಳ್ಳುತ್ತೆ. ಎಸ್, ಹಾಗಾದ್ರೆ ಏನೆಲ್ಲ ಕಷ್ಟಗಳಾಗತ್ತೆ, ಎಷ್ಟು ಹೊರೆ ಬೀಳುತ್ತೆ, ಇದೆಲ್ಲವನ್ನೂ ಕೂಡ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಅನ್ನಕ್ಕೂ GST ಕಷ್ಟ ಸ್ವಾಮಿ, ಕಷ್ಟ. ನೋಡಿ, ಈ GST ಬರೋಕ್ಕೂ ಮುನ್ನ ಒಂದಷ್ಟು ರಾಜ್ಯಗಳಲ್ಲಿ ಅಕ್ಕಿ ಮೇಲೂ ಕೂಡ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದ್ರು. ಆದ್ರೆ GST ಬಂದ ಮೇಲೆ ಅಕ್ಕಿ, ಧಾನ್ಯಗಳು ಅಥವಾ ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತಿನ್ನೋ ಅನ್ನಣ ಎಲ್ಲಕ್ಕೂ ಸೇರಿ. ಆದ್ರೆ ಈಗ ತಿನ್ನೋ ಅನ್ನಕ್ಕೂ ನೀವು ಬ್ರಾಂಡೆಡ್ ಅಷ್ಟೇ ನಾವು GST ಹಾಕ್ತೀವಿ ಅಂದವರು ಈಗ ಪ್ರತಿಯೊಂದರ ಮೇಲೂ ಕೂಡ GST ಹೇರ್ತಾ ಇದ್ದೀರಲ್ಲ, ಇದರಿಂದ ಜನರು ಹೇಗೆ ತತ್ತರಿಸಿ ಹೋಗ್ತಾರೆ ಅನ್ನೋ ಕಿಂಚಿತ್ತು ಊಹೆನಾದ್ರೂ ಇದೆಯಾ ನಿಮಗೆ? ಅಕ್ಕಿ, ಗೋಧಿ, ಬೇಳೆ ಕಾಳುಗಳ ಮೇಲೂ ಕೂಡ GST ಬರೆ. ಜನರ ಮೇಲೆ ಕೇಂದ್ರ ಸರ್ಕಾರ ಮತ್ತೊಂದು ಪೆಟ್ಟು ಕೊಡ್ತಾ ಇದೆ. ನೇರವಾಗಿ ಊಟದ ಮೇಲೆನೆ ಬರೆ ಎಳೆಯೋದಕ್ಕೆ ಹೋಗ್ತಾ ಇದ್ದೀರಿ. ತಿನ್ನೋ ಅನ್ನ ಕಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಊಟದ ತಟ್ಟೆ ಮೇಲೆ ಕಣ್ಣಿಡ್ತಾ ಕೇಂದ್ರ ಸರ್ಕಾರ. ನೋಡಿ, ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅಲ್ಲಿ ಆ ದೇಶದ ಜನರ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮೂರೂ ಸರಿಯಾಗಿರಬೇಕು. ಈಗ ಆಲ್ರೆಡಿ ಇನ್ಫ್ಲೇಷನ್ ಇಂದ, ಹಣದುಬ್ಬರದಿಂದ ಅನೇಕ ಜನ ತತ್ತರಿಸಿ ಹೋಗಿದ್ದಾರೆ, ಆದ್ರೆ ಉದ್ಯೋಗ ಕಳ್ಕೊಂಡಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಿನ್ನೋ ಅನ್ನಕ್ಕೂ GST ಹಾಕ್ತೀರಿ ಅಂತಂದ್ರೆ ನಿಮಗೇನ್ ಹೇಳಬೇಕು? ಅಕ್ಕಿ, ಗೋಧಿ, ಬೇಳೆಕಾಳುಗಳ ದರ ಕೆಜಿಗೆ 5 ರಿಂದ 6 ರೂಪಾಯಿ ಹೆಚ್ಚಳ ಆಗುತ್ತೆ. ಆಬ್ವಿಯಸ್ಲಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡಿತಿದ್ಯಾ ಕೇಂದ್ರ ಸರ್ಕಾರದಿಂದ ಆಹಾರ ಭದ್ರತಾ ಕಾಯ್ದೆ ಉಲ್ಲಂಘನೆ ಆಗ್ತಾ ಇದೆಯಾ? ಅಕ್ಕಿ ಮೇಲೆ GST ವಿಧಿಸೋದನ್ನ ಖಂಡಿಸಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಕ್ಕಿ ಗಿರಣಿ ಮಾಲೀಕರ ಸಂಘದವರು ಕೂಡ GST ಪ್ರಸ್ತಾವಕ್ಕೆ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಏನು ನೋವು ಆಗ್ತಾ ಇದೆ ಅದನ್ನ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವ್ರ ಮೈಂಡ್ಗೆ ತರಿಸ್ಬೇಕು. ಇದರಲ್ಲಿ ಏನಾಗ್ತದೆ, ಇವಾಗ GST 5% ಇವಾಗ ಆನ್ ಫುಡ್ ಪ್ರಾಡಕ್ಟ್ಸ್ ಹಾಕ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ನಾವು ಫಸ್ಟ್ ಸ್ಟೇಟ್ಮೆಂಟ್ ನಮ್ದು ಏನಿದೆ ಅಂದರೆ, ವಿ ಆರ್ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ನಾವು ನೇಷನ್ ಬಿಲ್ಡಿಂಗ್ ವಿರೋಧ ಬಿಲ್ಕುಲ್ ಇಲ್ಲ. ಬಟ್ ನೀವು ಲಾಸ್ಟ್ ನಮ್ಮ ಇಂಡಿಪೆಂಡೆನ್ಸ್ ಕಾಲದಿಂದನೇ ನೋಡ್ತಾ ಇದ್ರ ಎಸೆನ್ಷಿಯಲ್ ಕಮಾಡಿಟೀಸ್, ಫುಡ್ ಗ್ರೇನ್ಸ್ ಮೇಲೆ ಯಾವತ್ತೂ ಟ್ಯಾಕ್ಸ್ ಇರಲಿಲ್ಲ. ಅದಕ್ಕೆ ಕಾರಣ ಆಯಿತು, ಏನೊಂದು ಕಾರಣ ಆಯಿತು, ಯಾಕಂದರೆ ದಿಸ್ ಇಸ್ ಅ ಡೈಲಿ ಕನ್ಸಂಪ್ಷನ್ ಐಟಮ್. ಈಗ ಈ ಗೌರ್ಮೆಂಟು ಈ ಟ್ಯಾಕ್ಸ್ ಹಾಕ್ತಾ ಇದ್ರೆ ಇದರಿಂದ ಭಾಳ ತೊಂದರೆ ಆಗುತ್ತೆ ಟು ಕನ್ಸ್ಯೂಮರ್ಸ್. ಒಂದು ಪಾಯಿಂಟ್ ನಾನು ಟ್ರೇಡರ್ಸ್ಗೆ ಏನು ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, GSTಯಲ್ಲಿ ಕಂಪ್ಲಯನ್ಸ್ ಭಾಳ ಇದೆ. ಈ ಫುಡ್ ಗ್ರೇನ್ಸ್ ಐಟಮ್ಸ್ ಏನಿದೆ ಇದು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮಾಡ್ತಾರೆ, ರಿಟೇಲ್ ಲೆವೆಲಲ್ಲಿ ಮಾಡಬೇಕು, ಹೋಲ್ಸೇಲ್ ಲೆವೆಲಲ್ಲಿ ಮಾಡಬೇಕು. ಇದಕ್ಕೆ ಫಾಲೋ ಅಪ್ ಮಾಡೋದು ಭಾಳ ಕಷ್ಟ ಇದೆ. 5% ಟ್ಯಾಕ್ಸ್ ಇದ್ರ ಮೇಲೆ ಹಾಕಿದ್ಮೇಲೆ ಬಿಟ್ವೀನ್ ಹಿಂಗಾದ್ರೆ ಹೆಂಗೆ?
ಅನ್ನೋ ಪ್ರಶ್ನೆ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಅಲ್ಲ ಸ್ವಾಮಿ, ತಿನ್ನೋ ಅನ್ನಕ್ಕೂ GST ಅಂತಂದರೆ ಏನು ಮಾಡಬೇಕು? ಅನ್ನವನ್ನು ಅಥವಾ ಊಟವನ್ನು ಯಾರೂ ಕೂಡ ದೇಶದ ಜನತೆ ಹಸಿವಿನಿಂದ ಬಳಲಬಾರ್ದು ಅಂತಂದರೆ ಆ ದೇಶದ ಜನತೆಗೆ ಅಕ್ಕಿ, ಅನ್ನ. ಯಾಕಂತಂದರೆ ಭಾರತದಲ್ಲಿ ಬಹುತೇಕರು ಸೇವಿಸಿರುವುದು ಅನ್ನವನ್ನೇ. ಆದರೆ ಈ ಅನ್ನದ ಮೇಲೆ GST, ಅಕ್ಕಿ ಮೇಲೆ GST ಹಾಕ್ತಿರಲ್ಲ, ಕೇವಲ ಅಕ್ಕಿ ಮಾತ್ರ ಅಲ್ಲ, ದವಸ ಧಾನ್ಯಗಳ ಮೇಲೂ ಕೂಡ GST ಅಂತಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಒಮ್ಮೆ ಯೋಚಿಸಿದ್ದೀರಾ? ಪ್ರತಿ ತಿಂಗಳು ಎಷ್ಟು ಹೊರೆ ಆಗುತ್ತೆ? ಪ್ರತಿಯೊಂದರ ದವಸ ಧಾನ್ಯ ಮೇಲೆ GST ಕಟ್ಟಿ ತೊಗೊಂಡು ಬರಬೇಕು ಅಂತಂದರೆ 100 ರೂಪಾಯಿ ಇದ್ದಿದ್ದು 105 ರೂಪಾಯಿ ಅಂತಂದರೆ 1 kg. ಏನು ಹಾಗಾದರೆ ಏನು ಈ ಡಿಫ್ರೆನ್ಸ್ನ ಹೇಗೆ ಬರೆಸ್ತಾರೆ ಜನಸಾಮಾನ್ಯರು? ಇದು ಕೇವಲ 1 kg ಅಕ್ಕಿಗೆ ನಾನು ಹೇಳ್ತಾ ಇದ್ದೀನಿ. ಇನ್ನು ಪ್ರತಿಯೊಂದರ ಮೇಲೂ ಕೂಡ ಹೊರೆ ಅಂತಂದರೆ ಹತ್ತತ್ರ 400ರಿಂದ 500 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ರೇಷನ್ ತಗೊಂಡು ಬರುವಂತಹ ಸಂದರ್ಭದಲ್ಲಿ ಹಿಡಿ ಶಾಪ ಹಾಕದೆ ತರಲ್ಲ. ಯಾವ ಮನೆ ಯಜಮಾನಿನೂ ಹಿಡಿ ಶಾಪ ಹಾಕದೆ ತರೋದಿಲ್ಲ ರೇಷನ್ನ. ಅಂತಹ ಒಂದು ಪರಿಸ್ಥಿತಿಗೆ ತಂದು ಇಟ್ಟುಬಿಟ್ಟಿದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಕ್ಕಿ ಗಿರಣಿದಾರರ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಸಾವಿತ್ರಿ ಪುರುಷೋತ್ತಮ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಸ್, ಇನ್ನು ಜಂಟಿ ಕಾರ್ಯಾಧ್ಯಕ್ಷರಾದಂತಹ KJ ನಾಗರಾಜ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ಆರ್ಥಿಕ ತಜ್ಞರಾದಂತಹ JS ಬಂಗೇರ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಬಂಗೇರ ಸರ್ ಏನು ಹೇಳ್ತೀರಿ? ಮೊದಲನೇದಾಗಿ ತಿನ್ನೋ ಅನ್ನಕ್ಕೂ GST ಅಂದರೆ ಎಕನಾಮಿಕ್ಸ್ ಅಂತ ಮಾತಾಡ್ತೀವಿ ನಾವೆಲ್ಲ, ಆರ್ಥಿಕತೆ ಅಥವಾ ಮತ್ತೊಂದು ದೇಶದ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಬದುಕೋದು ಹೆಂಗೆ? ಅದು ಸರ್ಕಾರ ಮುಟ್ಟದ್ದು ಯಾವುದೇ ಇಲ್ಲ ಅಂತ ಹೇಳಿ ಆ ಪರಿಸ್ಥಿತಿ ಬಂದಿದೆ ಈಗ. ಯಾಕಂತ ಹೇಳಿದ್ರೆ ತಿನ್ನುವ ಅನ್ನ ಅಂದ್ರೆ ರೈಸ್ ಮೇಲೆ, ಅಕ್ಕಿ ಮೇಲೆ, ಗೋಧಿ ಮೇಲೆ, ರಾಗಿ ಮೇಲೆ ಅಥವಾ ಯಾವುದೇ ದವಸ ಧಾನ್ಯಗಳ ಮೇಲೆ ಬ್ರಾಂಡೆಡ್ ಆಗಿದ್ರೆ ಲೆಕ್ಕ ಬೇರೆ, ನಾನ್ ಬ್ರಾಂಡೆಡ್. ಯಾಕೆ ಏನಂತ ಹೇಳಿದ್ರೆ ಬಲ್ಕ್ ಆಗಿ 50 ಕಿಲೋ, 10 ಕಿಲೋ, 20 ಕಿಲೋ ಅಥವಾ 90 ಕಿಲೋ ಈ ಪ್ಯಾಕ್ ಅಲ್ಲಿ ಬರ್ತದೆ. ಈಗ ಅದ್ರ ಮೇಲೆ ನೀವು GST ಹಾಕ್ತೀರ ಅಂತ ಹೇಳಿದ್ರೆ ಈ ಸರ್ಕಾರ ಏನ್ ತಲೆ ಕೆಟ್ಟೋಗಿದ್ಯಾ ಅಂತ ನನ್ಗೆ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಅನ್ನದ ಮೇಲೆ GST ಹಾಕುವಂತ ಯಾವ ಅಧಿಕಾರಿಗಳಿರ್ಲಿ, ಅದಕ್ಕೆ ಯಾವುದೇ ಕೌನ್ಸಿಲ್ ಇರಲಿ, GST ಕೌನ್ಸಿಲ್ ಇರಲಿ, ಅದು ಅವರು ಅದನ್ನ ಮೊದಲೇ ಯೋಚನೆ ಮಾಡ್ಬೇಕು. ಇನ್ನೊಂದು 23, 24ರಲ್ಲಿ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಮುಂದೆ ಇದನ್ನ GST ಹಾಕ್ತೇವೆ ಅನ್ನಕ್ಕೆ ಅಂತ ಹೇಳಿದ್ರೆ ಜನ ಏನಂತಾರೆ? ಅಲ್ಲ, ನಾವು ಇದು ಅತಿರೇಕ ಆಗುತ್ತೆ. ಯಾಕಂದ್ರೆ ನಾನು ಸಾಮಾನ್ಯ ಪ್ರಜೆಯಾಗಿ ಅಥವಾ ಒಬ್ಬ ಉದ್ಯಮಿಗೆ ಧುರೀಣನಾಗಿ ನಾನೇ ಕೇಳ್ತಾ ಇದ್ದಂತೆ ಜನಸಾಮಾನ್ಯರಿಗೆ, ನಮ್ಮಲ್ಲಿ ಕೆಲಸ ಮಾಡೋರಿಗೆ 5% ಅಂತ ಹೇಳಿ ದೊಡ್ಡ ವಿಚಾರ ಅಲ್ಲ. 5% ಏನಂತ ಹೇಳಿದ್ರೆ ಒಂದು ತಿಂಗಳಲ್ಲಿ 2,000 ಮೇಲೆ ಅವರು ಖರೀದಿ ಮಾಡಿದ್ರೆ 100 ರೂಪಾಯಿ ಜಾಸ್ತಿ ಕೊಡ್ಬೇಕಾಗುತ್ತೆ. ಅದು ಸರ್ಕಾರ ಖಜಾನೆ ಬರ್ತದೆ. ಆದ್ರೆ ಏನಂತ ಹೇಳಿದ್ರೆ ಈ ಅನ್ನದ ಮೇಲೆ ಹಾಕುವಂತ GST ಉಂಟಲ್ಲ, ಅದು ಅತಿರೇಕ ಆಯ್ತು. ಅಲ್ಲ, ಅನ್ನ, ಅಕ್ಕಿ, ಗೋಧಿ, ಬೇಳೆಕಾಳುಗಳು ಎಲ್ಲದ್ರ ಮೇಲೂ, ದವಸ ಧಾನ್ಯಗಳು ಎಲ್ಲದ್ರ ಮೇಲೂ GST ಹಾಕ್ಬಿಟ್ರೆ ರೈತ ಬೆಳೆದ ಬೆಳೆಯನ್ನ ನಾವು ತಿನ್ಬೇಕು ಅಂದ್ರೆ ಸರ್ಕಾರಕ್ಕೆ GST ಕಟ್ಟಬೇಕು ಅಂತಂದ್ರೆ ರೈತ ಮೊದಲೇ ಸಂಕಷ್ಟದಲ್ಲಿದ್ದಾನೆ ಈ ಪರಿಸ್ಥಿತಿಯಲ್ಲಿ. ಜನಸಾಮಾನ್ಯರು ಅಲ್ಲ, ಎಲ್ಲಿಂದ ತರಬೇಕು? ತರಲಿ 5 ಕಿಲೋ ಪ್ಯಾಕ್ ತರಲಿ, 10 ಕಿಲೋ ಪ್ಯಾಕ್ ತರಲಿ, ಅದು ಯಾವುದೇ ಒಂದು ಪ್ಯಾಕ್ಡ್ ಅಂತ ಹೇಳ್ತಾರೆ. ಅಲ್ಲ ನೋಡಿ, ಮಧ್ಯಮ ವರ್ಗದವರು, ಸಾಮಾನ್ಯ ಜನತೆ ಯಾರು ಕೂಡ ಪ್ಯಾಕ್ಡ್ ಆಗಿ ತರಲ್ಲ ಸರ್. ಈಗಲೂ ಕೂಡ 10 ರೂಪಾಯಿ 20 ರೂಪಾಯಿಗೆ ಅಡಿಗೆ ಎಣ್ಣೆ ತಗೊಂಡ್ ಬಂದು ಜೀವನ ಮಾಡೋರು ಅನೇಕ ಜನ ಇದ್ದಾರೆ. ನಾನು ಮಾತಾಡ್ತೀನಿ ಬಂಗೇರ ಸರ್. ನಾಗರಾಜ್ ಅವ್ರು ಏನ್ ಹೇಳ್ತೀರಿ ಈ ಒಂದು ವಿಚಾರಕ್ಕೆ? ಸರ್ ನಾನು ಮಾತಾಡ್ತೀನಿ, ಲೈನಲ್ಲಿ ಇರಿ. ಬಂಗೇರ ಸರ್ ಲೈನಲ್ಲಿ ಇರಿ, ಮಾತಾಡ್ತೀನಿ. ನಾಗರಾಜ್ ಅವ್ರು ಏನ್ ಹೇಳ್ತೀರಿ? ಸರ್, ಈಗ ಕಳೆದ 35 ವರ್ಷದಿಂದ ಅಕ್ಕಿ ಮೇಲೆ ಟ್ಯಾಕ್ಸ್ ಹಾಕಿರ್ಲಿಲ್ಲ. ಮೊದಲೇ ವೀರಪ್ಪ ಮೊಯ್ಲಿ ಅಥವಾ ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಸ್ವಲ್ಪ ಹಾಕಿದ್ದನ್ನ ಅವ್ರು ತೆಗೆದ್ರು. ಜನರು ಸಾಮಾನ್ಯರಿಂದ ತಿನ್ನೋ ಅಕ್ಕಿ ಬೇಡ ಅಂತೇಳಿ ಅವ್ರು ತೆಗೆದ್ರು. ಈಗ ಸರ್ಕಾರದವರು ಏಕಾಏಕಿ ಮೊನ್ನೆ 47ನೇ ಕೌನ್ಸಿಲ್ ಮೀಟಿಂಗ್ನಲ್ಲಿ ಇದನ್ನು ಆಹಾರ ಧಾನ್ಯಗಳ ಮೇಲೆ ಹಾಕಿದರು. ಇದು ಹಾಕೋ ಅವಶ್ಯಕತೆ ಇದ್ದಿಲ್ಲ. ಸರ್ಕಾರದವರು ಚಿನ್ನಕರ ಹಾಕ್ಲಿ, ಕಾರಿಗೆ ಹಾಕ್ಲಿ ಅಥವಾ ಮನೆ ಕಟ್ಟಕರ ಹಾಕ್ಲಿ, ನಾವು ಡೈಲಿ ಬಡವರಿರಲಿ, ಮಧ್ಯವರ್ಗದಿರಲಿ, ಶ್ರೀಮಂತರಿರಲಿ ಎಲ್ಲರೂ ಅಕ್ಕಿ ತಿಂತಾರೆ ಬೆಳಗ್ಗೆ ಸಾಯಂಕಾಲ. ನಾವು ಅಕ್ಕಿ ಟ್ಯಾಕ್ಸ್ ಹಾಕ್ತೀರಿ ಅಂತಂದರೆ ಇದು ತೀರಾ ಅವೈಜ್ಞಾನಿಕ. ಇದು ನಾವು ಸರ್ಕಾರಕ್ಕೆ ಮೊದಲನೇ ಮನಗಂಡು ಅವ್ರು GST ಕೌನ್ಸಿಲ್ಗೂ ಸಹ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಮನವಿ ಪತ್ರ ಕೊಟ್ವಿ. ಆಮೇಲೆ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ CMಗೂ ಸಹ ಮನವಿ ಪತ್ರ ಕೊಟ್ವಿ. ಅವ್ರು ಅದಕ್ಕೆ ಯಾರು ಸ್ಪಂದಿಸಲಿಲ್ಲ. ಸರ್ಕಾರದವ್ರು ಏನು ನೋಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ರೆವಿನ್ಯೂ ಎಷ್ಟು ಬರುತ್ತೆ, ನಮಗೆ ಎಷ್ಟು ಕಲೆಕ್ಷನ್ ಆಗ್ಬೋದು, ಇದೊಂದೇ ನೋಡ್ತಾರೆ ಅಷ್ಟು ಇರ್ತವ. ಅವರು ಕೊಡ್ತಕ್ಕಂಥದ್ದು ಯಾರಿಂದ ಬರುತ್ತೋ ದುಡ್ಡದು ಎಲ್ಲಿ ಕೊನೆಗೆ ಮುಟ್ಟೋದು, ಅಲ್ಟಿಮೇಟಿಗೆ ಯಾವ ಗ್ರಾಹಕನ ಹೋಗುತ್ತೆ ಅಂತೇಳಿ ಆ ಒಂದು ವಿಚಾರ ಮಾಡ್ತಾ ಇಲ್ಲ. ರೈಸ್ ಮಿಲ್ಲರ್ ಕೊಡ್ತಾರೆ. ನಾವು ಯಾಕೆಂದರೆ ರಿಜಿಸ್ಟರ್ ಇದಾಗಿರ್ತಾರೋ ಸರ್ಕಾರಕ್ಕೆ ಒಪ್ಪಿಗೆ ಅವರ ಅಧೀನಕ್ಕೆ ಅವ್ರ ಕಾನೂನು ಒಳಪಟ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೊಡಲೇಬೇಕಾಗುತ್ತೆ.
ಅದು ಅಲ್ಟಿಮೇಟ್ ಆಗಿ ನಾವು ಈ ಕಡೆಗೆ ರೈತರು ನೋಡ್ಬೇಕು, ಈ ಕಡೆ ಗ್ರಾಹಕರು ನೋಡ್ಬೇಕು. ಎರಡರ ಮಧ್ಯೆ ಇರತಕ್ಕಂಥ ನಾವು ನಮ್ಗೆ ಅರ್ಥ ಆಗುತ್ತೆ. ಈಗ ನೋಡಿ, ಕರ್ನಾಟಕದಲ್ಲಿ ಭತ್ತ ಈಗ ನಮ್ಮ ಮೊನ್ನೆ ಇತ್ತೀಚೆಗೆ ಒಂದು ಸಮೀಕ್ಷೆ ಪ್ರಕಾರ 10,000 ಹೆಕ್ಟೇರ್ ಕಡಿಮೆ ಆಗಿದೆ. ನಮ್ಮ ಭಾರತದಲ್ಲಿ ಸಾಂಪ್ರದಾಯಿಕ ಬೆಳೀತಕ್ಕಂಥ ಏರಿಯಾದಲ್ಲಿ 10,000 ಹೆಕ್ಟೇರ್ ಭತ್ತ ಕಡಿಮೆ ಆಗ್ತಾ ಇದೆ. ಇವ್ರದ್ದು ಗೌರ್ಮೆಂಟ್ ಅಂಕಿಅಂಶ ಹೇಳ್ತೈತಿ ಪ್ರತಿ ತಿಂಗಳು GST ಜಾಸ್ತಿ ಆಗ್ತೈತಿ, ಮತ್ತು ಭತ್ತ ಏರಿಯಾ ಕಡಿಮೆ ಆಗ್ತೈತೆ. ಇಲ್ಲಿ GST ಏರ್ತಾ ಐತಿ. ನೀವು ಭತ್ತ ನಮ್ಮ ಕರ್ನಾಟಕ ತಗೊಳ್ತಾ ಹೋದರೆ, ನಮ್ಮ ಕರ್ನಾಟಕದಲ್ಲಿ 1,800 ರೈಸ್ ಮಿಲ್ ಇದಾವೆ. ಆ 1,800 ರೈಸ್ ಮಿಲ್ಲಲ್ಲಿ 1,000 ರೈಸ್ ಮಿಲ್ಗಳು ಮಾತ್ರ ಆ ರೈತರು ಭತ್ತ ಹಲ್ಲಿ ಮಾಡಿ ಸಣ್ಣ ಮಿಲ್ಗಳು ಅದಾವೆ. ಅದರಲ್ಲಿ ಒಂದು 800 ರೈಸರು ಮಾತ್ರ ವ್ಯಾಪಾರಕ್ಕೆ ಮಾಡ್ತಾ ಇದ್ದಾವೆ. ಆ 800ರಲ್ಲಿ ಪ್ರತಿ ವರ್ಷ ಒಂದು 40-50 ಕಡಿಮೆ ಆಗ್ತಾ ಇದ್ದಾವೆ. 40 ಕಡಿಮೆ ಆಗಿ ಈಗೇನಿದೆ, ಆ ಭತ್ತದ ಏರಿಯಾ ಕಡಿಮೆ ಆಗ್ತಾ ಇದೆ. ಇದು ಭತ್ತ ಪ್ರಮುಖವಾಗಿ ಆಹಾರ ಬೆಳೀತಕ್ಕಂಥದ್ದು, ಅದನ್ನು ನಾವು ಬಳಸ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ಈಗೇನಾಗಿದೆ, ಜನ ವಾಣಿಜ್ಯ ಬೆಳೆಗೆ ಟರ್ನ್ ಆಗ್ತಾ ಇದ್ದಾರೆ. ಈಗ ನೋಡಿ, ರಾಯಚೂರು ಅಲ್ಲಿ ಜನ ಭತ್ತ ಬೆಳೀತಾರೆ. ರಾಯಚೂರು, ಸಿಂಧೂರು, ಗಂಗಾವತಿ ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಭತ್ತ ಭಾಳ ಬೆಳೀತಾಯಿದ್ರು. ಅಲ್ಲಿ ಡ್ಯಾಮ್ ಇತ್ತು, ಅಲ್ಲಿ ಚೆನ್ನಾಗಿ ನೀರು ಇತ್ತು, ಬೆಳೀತಾಯಿದ್ರು. ಈಗ ಕಳೆದ 3 ವರ್ಷದ ನಾವು ಇದು ನೋಡ್ತಾ ಹೋದರೆ ಭತ್ತದ ರೇಟು ಅಷ್ಟೇ 1,800-2,000 ಇದೆ. ಅದೇ 3 ವರ್ಷದ ಇದನ್ನು ಗೊಬ್ಬರ ನೋಡ್ರಿ, ಅದು 10-15-20% ಜಾಸ್ತಿ ಆಗ್ತಾ ಇದೆ. ಎಲ್ಲ ಜಾಸ್ತಿ ಆಗ್ತಾ ಇದೆ. ಗೊಬ್ಬರದ ರೇಟ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಂದು ಕಳೆನಾಶಕದ ಇದು ರೇಟ್ ಎಲ್ಲ ಜಾಸ್ತಿ. ಅವ್ರೇನು ಮಾಡಿದ್ದಾರೆ, ಈಗ ಕೂಲಿ ರೇಟ್ ಜಾಸ್ತಿ ಆಗ್ತಾ ಭತ್ತ ಬೆಳೆ ಬಿಟ್ಬಿಟ್ರು, ಖರ್ಚು ಜಾಸ್ತಿ ಬರುತ್ತೆ ಅಂತೇಳಿ ಹತ್ತಿ ಮತ್ತು ಮೆಣಸಿಗೆ ಟರ್ನ್ ಆಗ್ತದೆ ಈ 3 ವರ್ಷ. ಬೇಕಾದ್ರೆ ಸರ್ಕಾರನೇ ಇವ್ರು ಯಾರ್ದು ವ್ಯವಸಾಯ ಇಲಾಖೆ ಅಂತ ಕಂಡು ಅವ್ರನ್ನ ಚರ್ಚೆ ಮಾಡಿದರೆ ಅವ್ರ ಅಂಕಿಅಂಶ ಗೊತ್ತಾಗುತ್ತೆ. ಹಾಗೆ ಮಧ್ಯ ಕರ್ನಾಟಕ, ನಮ್ಮ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಯಲ್ಲಿ ಭತ್ತ ಬೆಳೆದ್ಬಿಟ್ಟು ಅಡಿಕೆ ಹೋಗ್ತಾ ಇದ್ದಾರೆ. 1 ಕ್ವಿಂಟಲ್ ಅಡಿಕೆಗೆ 50,000 ರೇಟ್ ಸಿಗ್ತಾ ಇದೆ. ಈ ಭತ್ತಕ್ಕೆ ಯಾಕೆ ಬೆಳಿಬೇಕು? 4 ವರ್ಷ ಕಷ್ಟಪಟ್ಬಿಟ್ರೆ ರೈತರಿಗೆ, 4-6 ವರ್ಷ ಕಷ್ಟಪಟ್ಬಿಟ್ರೆ ರೈತರಿಗೆ ಅಡಿಕೆಗೆ ಬರೋತಕ್ಕಂಥ ಆದಾಯ ಸಿಗೋದಿಲ್ಲ. ಅದು ಅಡಿಕೆನ ಅವರು ತಿಂದು ಉಗಳೋದು. ಇದು ನಾವು ಊಟ ಮಾಡೋದು, ಜನ ಆಹಾರಕ್ಕೆ ಊಟ ಮಾಡ್ತಾರೆ ಅಷ್ಟು ಹೊರತು ಬೇಕಲ್ಲ ಸರ್. ಪ್ರತಿದಿನದ ಒಂದು ಅಲ್ಲ ಪುಟ್ಟ ಮಗುವಿನ ವಯಸ್ಸಾದವ್ರಿಗೂ ಕೂಡ ಅನ್ನನೇ ಉಪಯೋಗಿಸೋದು. ಸಣ್ಣ ಮಗುವಿನ ಅನ್ನ ಅಂತಾನೆ ಹೇಳೋದು, ಆಯ್ತಾ? ಮುದ್ದೆ ರೊಟ್ಟಿ ಅನ್ನಲ್ಲ, ತಿನ್ನೋ ಅನ್ನಕ್ಕೆ ಅಂತಾನೆ ಹೇಳೋದು. ಸಣ್ಣ ಮಕ್ಕಳಿಂದ ಹಿಡಿದು 6 ತಿಂಗಳು 7 ತಿಂಗಳ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಅನ್ನ ಬೇಕೇ ಬೇಕು ನಮಗೆ. ಅದು ಅದನ್ನು ಸರ್ಕಾರ ಮಾಡ್ತಾ ಇಲ್ಲ. ಎಸ್ ಸರ್, ನಿಜಕ್ಕೂ ಸರ್. ಸಾವಿತ್ರಿ ಪುರುಷೋತ್ತಮ್ ಸರ್, ಏನು ಹೇಳ್ತೀರಿ? ಮೊದಲನೇದಾಗಿ ಏನೆಲ್ಲ ಸಂಕಷ್ಟ ರೈತರ ಆಯಾಮದಿಂದಲೂ ಕೂಡ ನಾವು ನೋಡಬೇಕಾಗತ್ತೆ. ಒಂದು ನೀವು ಹೇಳ್ತಾ ಇದ್ದೀರಿ, ಈ ಕಡೆ ಕೊಂಡುಕೊಳ್ಳೋರ್ಗೂ ಕಷ್ಟ, ರೈತರಿಗೂ ಕಷ್ಟ. ರೈತರ ಉತ್ಪನ್ನ ಆಲ್ರೆಡಿ ಕಡಿಮೆ ಆಗ್ತಾ ಇದೆ. ಎಷ್ಟೋ ಒಂದು ಈಗ 5%, 10% ಭತ್ತ ಬೆಳೆಯುವಂತಹ ಸಂಖ್ಯೆನೇ ಕಡಿಮೆ ಆಗ್ತಿದೆ ಅಂತ. ಸೊ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ? ಅಲ್ಲ, ಏನಾಗಿದೆ ಅಂದರೆ, ಈಗ ರೈತರು ಭತ್ತ ಬೆಳೆದು ಕಡಿಮೆ ಆಗ್ಲಿಕ್ಕತ್ತದ. ಇದ್ರ ಸಲುವಾಗಿ ಅಂತಂದ್ರೆ ರೇಟ್ ಕೊಡ್ತಾ ಇಲ್ಲ. ಈಗ ನಾವು ಮಿಲ್ಲರ್ಸ್ ಏನಂತಂದ್ರೆ, ನಾವು ಮಾರ್ಕೆಟ್ನಲ್ಲಿ ಯಾವ ರೇಟ್ ಇರ್ತದೆ ಅದೇ ರೇಟ್ ನಾವು ಕೇಳಬೇಕಾಗ್ತದೆ. ಈಗ ಕೊಡಬೇಕಪ್ಪ ಅಂದ್ರಿಗಿನ ಇದು ಇತ್ತೀಚೆಗೆ ಏನಿತ್ತಂದ್ರಿಗಿನ ಬ್ರ್ಯಾಂಡೆಡ್ ಅಕ್ಕಿಗೆ ಮಾತ್ರ 5% ಟ್ಯಾಕ್ಸ್ ಇತ್ತು. ನಾರ್ಮಲ್ ಆಗಿ ಬ್ರ್ಯಾಂಡೆಡ್ ಅಕ್ಕಿ ಎಲ್ಲ ಈ ದೊಡ್ಡ ಕಂಪನಿಗಳು ಏನಿದಾವಲ್ಲ, ರಿಲಯನ್ಸ್ ಅವ್ರು ಇದ್ದಾರೆ, ಆಮೇಲೆ ಅದಾನಿ ಗ್ರೂಪು, ಅವರು ಎಲ್ಲ ದೊಡ್ಡ ಕಂಪನಿಗಳು, ITC ಅವರೆಲ್ಲ ಬ್ರ್ಯಾಂಡೆಡ್ ಇದ್ವು. ಅವ್ರು 5% ಹಾಕಿದ್ರು ಕೂಡ ಸೇಲ್ ಆಗ್ತಿದ್ವು. ಯಾಕಂದ್ರೆ ಅವ್ರು TV ಅಡ್ವರ್ಟೈಸ್ ಅವೆಲ್ಲ ಇರ್ತಾವೆ. ನಮ್ದೇನಿತ್ತಂದ್ರೆ ಅವ್ರಿಗನ್ನ ರೇಟ್ ಕಡಿಮೆ ಇತ್ತು. ರೇಟ್ ಕಡಿಮೆ ಇದ್ದದಕ್ಕೆ ನಮ್ದು ಸೇಲ್ ಆಗ್ತಿತ್ತು. ಈಗ ಏನಾಗ್ತದ, ನಮ್ದು ಅವ್ರದ್ದು ರೇಟ್ ಸೇಮ್ ಇಟ್ಟಾಗ, ಕಾಂಪಿಟೇಷನ್ ಸೇಮ್ ರೇಟ್ ಇಟ್ಟಾಗ ನಮ್ದು ಜನ ಏನಾಗ್ತದ, ಈ ಒಂದು ಅಡ್ವರ್ಟೈಸ್ಗೆ ಮರಳಾಗಿ ಅವ್ರದ್ದು ತೊಗೊಳ್ತಾರ. ಅವ್ರದ್ದು ತಗೊಂಡ್ಮೇಲೆ ನಾವೇನ್ ಮಾಡ್ತೀವಿ, ಅವ್ರಿಗನ್ನ ಕಡಿಮೆ ರೇಟ್ ಮಾಡ್ತೀವಿ. ನಾವು ಅವ್ರಿಗನ್ನ ಕಡಿಮೆ ರೇಟ್ ಮಾಡಿದಾಗ ನಮ್ಗೆ ಏನಾಗ್ತದ್ರಿಗೆ, ನಾವು ಭತ್ತ ಕಡಿಮೆ ರೇಟ್ ಕೇಳಬೇಕಾಗ್ತದೆ. ಭತ್ತ ರೇಟ್ ಕಡಿಮೆ ಕೇಳಬೇಕಾದ್ರೆ ಈಗಲೇ ಅವನು ಎಲ್ಲ ಭತ್ತದ ಬೆಳೆ ಹಾಕೋದು ಬಿಟ್ಟು ಬೇರೆ ಬೆಳೆಗಳಿಗೆ ಹೋಗ್ಲಿಕ್ಕತ್ತಾನ. ಮುಂದೆ ಇದೇ ರೀತಿ ಆದ್ಬಿಟ್ರೆ, ಬೆಳೆಗೆ ಬಿಟ್ರೆ ನಮ್ಮ ದೇಶದ ಆಹಾರ ಧಾನ್ಯದ ಕೊರತೆ ಆಗ್ಬೋದು. ಯಾಕಂದ್ರೆ ಇವತ್ತಿನ ದಿವಸ ದೇಶದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲ ಕಡೆ ಅಕ್ಕಿ ಕೊಡ್ಲಿಕ್ಕತ್ತಾರ, ಸ್ಟೇಟ್ ಗೌರ್ಮೆಂಟ್ ಅವರು. ಅದರಿಂದ ಪ್ರಾಬ್ಲಮ್ ಇಲ್ಲ. ಇದು ಇನ್ನೊಂದು ವರ್ಷದಲ್ಲಿ ಎಲ್ಲ ಮುಗಿತದ. ಆಮೇಲೆ ಮುಂದಿನ ಪರಿಸ್ಥಿತಿ ಏನು ನಾವು ಆಲೋಚನೆ ಮಾಡ್ತಕ್ಕಂಥ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಬೇರೆ ರಾಜ್ಯಗಳಿಂದ ತರಿಸ್ಕೊಳ್ಬೇಕಾದಂತ, ಬೇರೆ ದೇಶಗಳಿಂದ ತರಿಸ್ಕೋಬೇಕಾಗ್ತದೆ ದೇಶ. ಆಮೇಲೆ ನಾವು ಇನ್ನೊಂದೇನಂತಂದ್ರೆ, ಇವ್ರೇನಂದ್ರೆ ಮಿಷಿನರಿ ಮೇಲೆ ಮೊದಲೇನಿತ್ತಂದ್ರಿಗಿನ 5% ಟ್ಯಾಕ್ಸ್ ಇತ್ತು. ಅಂದ್ರೆ ಈಗ ಏನಂದ್ರೆ ಒಂದು ಕಡೆ ಏನಾಗ್ತದ್ರಿಗಿನ ಹೊಸ ಟೆಕ್ನಾಲಜಿ ಮಿಷಿನರಿ ಹಾಕ್ರಿ, ನೀವು ಇದರಿಂದ ಈಲ್ಡ್ ಚೆನ್ನಾಗಿ ಬರ್ತದೆ, ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಅಂತೇಳಿ ಒಂದು ಕಡೆ ಹೇಳ್ತಾರೆ. ಆ 5% ಇದ್ದದ್ದು 18% ಮಾಡಿದ್ರು. ಅಂದರೆ ಏನಾಗ್ತದೆ, ತೊಗೊಳ್ಬೇಕಾದ್ರೆ ಹೊಸ ಮಿಷಿನರಿಗಳು ಲೇಟೆಸ್ಟ್ ತೊಗೋಬೇಕಾದ್ರೆ ಕೂಡ ಕಷ್ಟ ಆಗ್ತದೆ. ಇದರಿಂದ ಟೆಕ್ನಾಲಜಿ ಸರಿಯಾಗಿ ಆಗ್ಲಿದ್ರಿನ ಒಳ್ಳೆ ರೀತಿಯಿಂದ ಕ್ವಾಲಿಟಿ ಬರೋದಿಲ್ಲ, ಒಳ್ಳೆ ಉತ್ಪತ್ತಿ ಆಗೋದಿಲ್ಲ. ಇದರಿಂದ ಕೂಡ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿ. ಅಂದ್ರೆ ಬಹಳ ಜನಗಳು ಏನಂತಾರ, ರೈತರಿಗೆ ಏನು ಕಷ್ಟ ಇಲ್ಲ, ಕನ್ಸ್ಯೂಮರ್ ಬೀಳುತ್ತೆ ಅಂತ ಹೇಳ್ತಾರ. ನಾನು ಈಗ ಹೇಳಿದ್ದೇನಂತಂದ್ರೆ, ರೈತರಿಗೆ ಯಾವ ರೈತ ಬರುತ್ತೆ ಅಂತ ಹೇಳಿ ಗೊತ್ತಾಗ್ತದೆ. ಇದು ಇಂಡೈರೆಕ್ಟ್ಲಿ ಈಗ ಗೊತ್ತಾಗೋದಿಲ್ಲ, ರೈತರಿಗೆ ನಾರ್ಮಲ್ ಆಗಿ ಮುಂದೆ ಗೊತ್ತಾಗ್ತದೆ. ಯಾಕಂದ್ರೆ ಡಿಫರೆನ್ಸ್ ಕಡಿಮೆ ಆಯ್ತಲ್ಲ. ಈಗ ನಮ್ಗೆ ಅವ್ರಿಗೆ ಸೇಮ್ ರೇಟ್ ಇದ್ದಾಗ ದೊಡ್ಡ ಕಂಪನಿ ಬರ್ತಾ ಏನಂದ್ರೆ ದೊಡ್ಡ ಕಂಪನಿಗಳು ನಡೀತಾವ.
ನಮ್ಮಂತ ಸಣ್ಣ ಕಂಪನಿಗಳು ಎಲ್ಲ ಬಂದಾಗ್ಬಿಡ್ತಾವೆ. ಅಂದ್ರೆ ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕಾರ್ಪೊರೇಟ್ ಕಾರ್ಪೊರೇಟ್ ಜಗತ್ತಿಗೆ ಸಹಾಯ ಅಂತೂ ಆಗುತ್ತೆ. ಯಾಕಂತಂದ್ರೆ ಈಗ ಕಾರ್ಪೊರೇಟ್ ಈಗ ಬ್ರಾಂಡೆಡ್ ಉತ್ಪನ್ನಗಳು ಆಹಾರ ಅಕ್ಕಿ ಆಗಿರ್ಬೋದು, ಗೋಧಿ ಎಲ್ಲ ಪ್ಯಾಕ್ಡ್ ಆಗಿ ಒಂದು ಕಂಪನಿ ಹೆಸರು ಬರುತ್ತೆ ಅಂತಂದ್ರೆ ಅದಕ್ಕೆ GST ಕಟ್ಟಬೇಕಾಗತ್ತೆ. ಸೊ ಜನ ಕೂಡ ಇದ್ದಂಥವ್ರು ತಗೊಂಡೇ ಬರ್ತಾ ಇದ್ರು, ನಮಗೇನಿದೆ ಡಿಫ್ರೆನ್ಸ್ ಆಗಲ್ಲ ಅಂತ. ಆದ್ರೆ ಸಾಮಾನ್ಯ ಜನ ಈಗಲೂ ಕೂಡ ದಿನಸಿ ಅಂಗಡಿಗೆ ಹೋಗಿ ಆಯ್ತಾ ಒಂದು 10 kg 5 kg ಅಕ್ಕಿ ತರೋದಾಗಿರ್ಬೋದು, ಲೂಸ್ ಚಪಾತಿ ಹಿಟ್ಟು ತರೋದಾಗಿರ್ಬೋದು, ಗೋಧಿ ಅದ್ರ ದವಸ ಧಾನ್ಯಗಳನ್ನ ತರೋದಾಗಿರ್ಬೋದು, ಬೇಳೆ ತರೋದಾಗಿರ್ಬೋದು, ಇದೆಲ್ಲ ಮಾಡ್ತಾರೆ. ಅದ್ರ ಮೇಲೆ GST ಇರೋದಿಲ್ಲ. ಆದ್ರೆ ಅದ್ರ ಮೇಲೂ ಕೂಡ GST ಬಂದ್ಬಿಟ್ರೆ ಇದು ಕೇವಲ ರೈತರು ಗ್ರಾಹಕರಿಗೆ ಮಾತ್ರ ಅಲ್ಲ, ದಿನಸಿ ಅಂಗಡಿಯವ್ರ ಮೇಲೆ ಕೂಡ ಹೊಡ್ತಾ ಬೀಳುತ್ತೆ. ಅಲ್ಲ, ದಿನಸಿ ಅಂಗಡಿಯವ್ರಿಗೆ ಯಾವ ರೀತಿ ಅಂದ್ರೆ ಒಂದು ದಿನಸಿ ಅಂಗಡಿಯಲ್ಲಿ ಒಬ್ರು ಇಬ್ರು ಇರ್ತಾರೆ ಅಷ್ಟೇ. ಅಂದ್ರೆ ಅವರೇ ತೂಕ ಹಾಕ್ತಾರೆ, ಅವರೇ ಕಟ್ಕೊಡ್ತಾರೆ. ಅಂತವ್ರು ಮತ್ತೆ ಅವ್ರು ಬಿಲ್ ಆಗ್ಬೇಕಂತದ್ರಿಗಿನ ಅವ್ರಿಗೆ ಮತ್ತೆ ಒಂದು ಅಕೌಂಟೆಂಟ್ ತಗೊಂಡು ಅದೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ ಕೂಡ ಅವ್ರಿಗೆ ಕಷ್ಟ ಆಗ್ತದೆ. ಅದು ಇಂಡೈರೆಕ್ಟ್ಲಿ ಆ ಹೊರೆ ಮತ್ತೆ ಏನಾಗ್ತದೆ ಕೇಳಂಗಡಿಯವ್ರಿಗೆ ಬರ್ತದೆ. ಅದು ಕೂಡ ಒಂದು ಸಮಂಜಸ ಅಲ್ಲ ಅಂತ ಹೇಳಿ ಈಗಾಗ್ಲೇನೆ ಸೂಪರ್ ಮಾರ್ಕೆಟ್ಗಳ ಹಾವಳಿಯಿಂದ ದಿನಸಿ ಅಂಗಡಿಗಳ ಸಂಖ್ಯೆನೇ ಕಡಿಮೆ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಕಡಿಮೆ ಆಗ್ತಾ ಇದೆ. ಬಂಗೇರಾಜರ್, ಇದು ಯಾವ ರೀತಿಯಾದಂತಹ ಬೆಳವಣಿಗೆ ದೇಶಕ್ಕೆ ಅಂತ ಹೇಳ್ತೀನಿ? ನಾನು ಹೇಳುದಂದ್ರೆ ಈ ಸರ್ಕಾರದ ನೀತಿ ಏನಾಗಿದೆ ಅಂತ ಹೇಳಿ ಎಲ್ಲಾ ಬಿಟ್ಟ ಮಗ ಬಂಗಿ ನೆಟ್ಟ ಅಂತ ಹೇಳಿ ಹಂಗೆ ಸರ್ಕಾರ ಎಲ್ಲಾ ಬಿಟ್ಟು ಬಂಗಿ ನೆಡ್ಲಿಕ್ಕೆ ಅಂದ್ರೆ ಎಲ್ಲೂ ದುಡ್ಡು ಬರುತ್ತೆ ಅಲ್ಲಿ ಟ್ಯಾಕ್ಸ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದೆ. ಇದು ಬಹಳ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಇದು ರದ್ದಾಗ್ಬೇಕು. ಯಾಕಂತ ಹೇಳಿದ್ರೆ ಏನು ಬ್ರಾಂಡೆಡ್ ಯಾವ್ದಿದೆ, ಪ್ಯಾಕೇಜ್ ಯಾವ್ದಿದೆ ಅದಕ್ಕೆ 5% ಹಾಕಿ ತೊಂದ್ರೆ ಇಲ್ಲ. ತಗೊಳ್ಬವರು ಅಂಗಡಿಗೆ ಹೋಗ್ತಾರೆ, ಬ್ರಾಂಡೆಡ್ ಪ್ಯಾಕೇಜ್ ತಗೊಳ್ತಾರೆ, 5% ಟ್ಯಾಕ್ಸ್ ಅದರಲ್ಲಿ ಮುದ್ದೆ ಹಾಕಿ ಟ್ಯಾಕ್ಸ್ ಆಗಿರ್ತದೆ, ಅದಕ್ಕೆ MRP ರೇಟ್ ನಲ್ಲಿ ಕೊಟ್ಬಿಡ್ತಾರೆ. ಓಕೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆಯ್ತಲ್ಲ. ಇವಾಗ ನಾವು ಅಂಗಡಿಗೆ ಹೋಗಿ 5 ಕಿಲೋ ಅಕ್ಕಿ ಕೊಡಿ ಅಂತ ಹೇಳಿ ತೂಕ ಮಾಡಿ ಕೊಡ್ತಾರೆ, 5 ಕಿಲೋ ಜೋಳ ಕೊಡಿ ಅಂತ ಹೇಳಿ ತೂಕ ಮಾಡಿ ಕೊಡ್ತಾರೆ, ಬಾಜರೆ ಕೊಡಿ ತೂಕ ಮಾಡಿ ಕೊಡ್ತಾರೆ, ಜೋಳ ಕೊಡಿ ತೂಕ ಮಾಡಿ ಕೊಡ್ತಾರೆ. ಆಮೇಲೆ ನಾವು ಕ್ಲೀನ್ ಮಾಡ್ಬಿಟ್ಟು ನಾವು ಉಪಯೋಗಿಸ್ತೇವೆ. ಜನಸಾಮಾನ್ಯರಿಗೆ ತಟ್ಟುವಂತಹ ಈ ಯಾವ್ದು ಟ್ಯಾಕ್ಸ್ ಇದೆಯಲ್ಲ, ಈ ಟ್ಯಾಕ್ಸ್ ಅನ್ನ ಖಂಡಿತವಾಗಿ ಹಾಕಿ ಸರ್ಕಾರ ತಪ್ಪು ಮಾಡ್ತಾ ಇದೆ. ಯಾಕಂದ್ರೆ ಖಂಡಿತವಾಗಿ ತಪ್ಪು ಮಾಡ್ತಾ ಇದೆ. ಇದು ಯಾರಿಗೆ ಅಂತ ಹೇಳಿದ್ರೆ ಈಗ ಗೊತ್ತಾಗ್ಲಿಲ್ಲ, ಅದು ಹೆಂಗಂತ ಹೇಳಿದ್ರೆ ಸ್ಲೋ ಪಾಯ್ಸನ್ ಆಗ್ತದೆ. ಇದು ಗೊತ್ತಾಗುದಿಲ್ಲ. ನೋಡಿ, ಎಫೆಕ್ಟ್ ಅಂಡ್ ರಿವರ್ಸ್ ಎಫೆಕ್ಟ್ ಎಷ್ಟು ಮಟ್ಟಿಗಿದೆ ಅಂತ. ಇದು ಒಂದು ದಿನಸಿ ಅಂಗಡಿ ನಾನು ಹೇಳಿದೆ, ಈ ದಿನಸಿ ಅಂಗಡಿಯಿಂದ ಖರೀದಿ ಮಾಡುವಂತಹ ಅನೇಕ ಹೋಟೆಲ್ಗಳು ಇಲ್ಲಿಂದಾನೇ ಖರೀದಿ ಮಾಡುದು ಅಥವಾ ನೇರವಾಗಿ ಖರೀದಿ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಆಹಾರ ಧಾನ್ಯಗಳ ಮೇಲೆ GST ಜಾಸ್ತಿ ಮಾಡಿದ್ರೆ, ಈಗ ಆಲ್ರೆಡಿ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ವಿದ್ಯುತ್ ರೇಟ್ ಜಾಸ್ತಿ ಆಗಿದೆ, ಹೋಟೆಲ್ ತಿಂಡಿಗಳ ಬೆಲೆ ಜಾಸ್ತಿ ಆಗಿದೆ. ಈಗ GST ಜಾಸ್ತಿ ಆದ್ರೆ ಮತ್ತು ಕೂಡ ಹೋಟೆಲ್ ತಿಂಡಿಗಳ ಬೆಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ಎಲ್ಲವೂ ಕೂಡ ಎಫೆಕ್ಟ್. ತಿನ್ನೋ ಆಹಾರ ಪ್ರತಿಯೊಂದರ ಮೇಲೂ ಕೂಡ ಇದು ಹೊಡೆತ ಬೀಳುತ್ತೆ. GST ಏನ್ ಗೊತ್ತಾ, ಮೂಲತಃವಾಗಿ GST ಅದು ಕಮರ್ಷಿಯಲ್ ಇದರಲ್ಲಿ ಬರಬೇಕಾಗುತ್ತೆ. ಇದು ಊಟ ತಿಂಡಿ ವ್ಯಾಪಾರದಲ್ಲಿ ಹೋಟೆಲ್ ಅಲ್ಲಿ GST ಇದೆ, ಟರ್ನ್ ಓವರ್ ಮೇಲೆ ಇಷ್ಟಂತ ಮಿನಿಮಮ್ ಕಟ್ತಾರೆ. ಅದು ನಾವಿಗೆ ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಇವತ್ತು ಜನಸಾಮಾನ್ಯರಿಗೆ ತಟ್ಟುವಂತ ಈ GST ಅನ್ನ ನಾವು ಹೊರೆ ಹಾಕಿದ್ರೆ ಅದು 5% ಇರ್ಲಿ ಅಥವಾ 2% ಇರ್ಲಿ, GST ಹಾಕ್ಲೇಬಾರ್ದು. ಯಾಕಂತ ಹೇಳಿದ್ರೆ ಇದು APMC ಮುಖಾಂತರ ಇದು ಸೇಲ್ ಆಗುತ್ತೆ. ಯಾವುದೇ ದವಸ ಧಾನ್ಯಗಳು ಆಮೇಲೆ ಅಕ್ಕಿಗಳ APMC ಮುಖಾಂತರ ಅದನ್ನ ಈಗ ಹೊರಗಡೆ ಕೂಡ ಮಾರಬಹುದು ಅಂತ ಮಾಡಿದ್ದಾರೆ. ಅದೇ ಯಾಕಂದ್ರೆ ರೆಗ್ಯುಲೇಷನ್ ತೆಗೆದಾಕ್ಬೇಕಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಏನಂತ ಹೇಳಿದ್ರೆ ಹೊರಗಡೆ ಕೂಡ ನೀವು ಮಾರಿ ತೊಂದರೆ ಇಲ್ಲ, ರೈತರು ಎಲ್ಲಿ ಬೇಕಾದ್ರೂ ಮಾರಬಹುದು ಅಂತ ಹೇಳಿದ್ರು. ಇವತ್ತು ನಾವು ಅಕ್ಕಿ ಮೇಲೆ, ಗೋಧಿ ಮೇಲೆ, ಜೋಳ ಮೇಲೆ ಅಥವಾ ರಾಗಿ ಮೇಲೆ ನಾವು GST ಹಾಕ್ತೇವೆ ಅಂತ ಹೇಳಿದ್ರೆ ಅದು ಹುಚ್ಚುತನದ ಪರಮಾವಧಿ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಹುಚ್ಚುತನದ ಪರಮಾವಧಿ. ಯಾಕಂದ್ರೆ ಯಾರೇ ಅಧಿಕಾರಿಗಳಿರ್ಲಿ, ಯಾರೇ ಮಂತ್ರಿಗಳಿರ್ಲಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಜನ ಸಾಮಾನ್ಯರಿಗೆ ತಟ್ಟುವಂತಹ ಯಾವುದೇ ಟ್ಯಾಕ್ಸ್ ಇರ್ತಲ್ಲ ಅದು ಹಾಕ್ಲೇಬಾರದು. ಯಾಕಂದ್ರೆ ಇದು ಸರ್ವೇ ಸಾಮಾನ್ಯ. ಈಗ ನೀರಿಗೆ ಟ್ಯಾಕ್ಸ್ ಹಾಕ್ತದೆ ಅಂತ ಏನಾಗುತ್ತೆ, ಕುಡಿಯೋ ನೀರಿಗೆ ಬಾಟ್ಲ್ ಮೇಲೆ ಟ್ಯಾಕ್ಸ್ ಕೊಡ್ತೀರಾ, ಅದು ನೀವು ನಲ್ಲಿಗೆ ಬರುವಂತ ನೀರಿಗೆ ಟ್ಯಾಕ್ಸ್ ಹಾಕಿ ಅಂತ ಹೇಳಿ ನಾಳೆ ಸ್ಮಶಾನಕ್ಕೆ ಹೋಗಿ ಹೆಣಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ಅಲ್ವಾ? ಅಲ್ಲ, ಅಂತ ಪರಿಸ್ಥಿತಿಗಳು ಬಂದ್ರು ಕೂಡ ಏನೋ ಅಚ್ಚರಿ ಇಲ್ಲ ಬಿಡಿ ಸರ್. ಆಯ್ತಾ, ತಿನ್ನೋ ಅನ್ನದ ಮೇಲೆ ಹಾಕಿದ್ದಾರೆ ಅಂತಂದ್ರೆ ಪ್ರತಿಯೊಂದ್ರ ಮೇಲೂ ಕೂಡ ಬಂದೇ ಬರುತ್ತೆ. ಅಲ್ಲ ಚಿನ್ನ ಆಯ್ತಾ, ಲಕ್ಷ ಕೊಂಡ್ಕೊಂಡು ಬರುವಂತಹ ಚಿನ್ನದ ಮೇಲೆ 2% GST ಅಂತೆ. ಪ್ರತಿನಿತ್ಯ 3 ಹೊತ್ತು ತಿನ್ನುವಂತಹ ಅನ್ನದ ಮೇಲೆ 5% GST ಅಂತೆ. ಇದು ಯಾವ ಲೆಕ್ಕ, ಯಾವ ನ್ಯಾಯ ಅಂತ? ಅದು ನ್ಯಾಯದ ಅನ್ಯಾಯ. ಅದು ಏನಂತ ಅನ್ಯಾಯದ ಪರಮಾವಧಿ. ನಾನು ಯಾಕೆ ಹೇಳ್ತೇನೆ, ನಾನು ಬಹಳ ಅಭಿಮಾನಿ ನಾನು ಮೋದಿ ಅವ್ರದ್ದು. ಅದೇ ರೀತಿಯಲ್ಲಿ ನಿಮ್ಮ ಈಗಿರುವ ಸರ್ಕಾರದಲ್ಲಿರುವ ಕೆಲವೊಂದು ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ, ಅವರ ಬಗ್ಗೆ ತುಂಬಾ ಅಭಿಮಾನ ಇದ್ದಾರೆ. ಇದನ್ನ ಖಂಡಿತವಾಗಿ ಅವರು ಪರಾಮರ್ಶಿಸಿ ಚರ್ಚೆ ಮಾಡಿ ಇದನ್ನ ರದ್ದು ಮಾಡಬೇಕಂತ ನಾನು ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇದು ಅನ್ಯಾಯದ ಪರಮಾವಧಿ.
ಜನಸಾಮಾನ್ಯರಿಗೆ ಏನೇ ಇರಲಿ ಅದು 2% ಇರಲಿ 5% ಇರಲಿ ಅಕ್ಕಿ ಮೇಲೆ, ಗೋಧಿ ಮೇಲೆ ಅಥವಾ ರಾಗಿ ಮೇಲೆ ಟ್ಯಾಕ್ಸ್ ಹಾಕ್ಬಾರ್ದು, ಯಾವ್ದು ಬಲ್ಕ್ ಸೇಲಿಗೆ. ಅದಾದ್ಮೇಲೆ ನೀವು ಪ್ಯಾಕೇಜ್ಗೆ ಕಂಪನಿಗಳು ITC ಬರ್ತದೆ ಅಥವಾ ಇನ್ಯಾವುದೋ ಅದಾನಿಗಳು ಬರ್ತಾರೆ, ಅವರು ಬಾಟ್ಲಲ್ಲಿ ಎಣ್ಣೆ ಮಾರ್ತಾರೆ ಅಥವಾ 2 ಕಿಲೋ 5 ಕಿಲೋ ಗೋಧಿ ಹಿಟ್ಟು ಮಾಡ್ತಾರೆ, ಅದನ್ನ ಮಾರಿದಾಗ ಅದರಲ್ಲಿ ಟ್ಯಾಕ್ಸ್ ಹಾಕಿ. ಹಾಗೆ ತಗೊಳ್ಳೋರಿಗೆ ಗೊತ್ತಿದೆ ಅದು ಪ್ಯಾಕೇಜ್ ಅಂತೇಳಿ, ಪ್ಯಾಕೇಜ್ಗೆ ಟ್ಯಾಕ್ಸ್ ಹಾಕಿ, ಬ್ರಾಂಡೆಡ್ ಟ್ಯಾಕ್ಸ್ ಹಾಕಿ. ಬಟ್ ಇಲ್ಲಿ ಜನಸಾಮಾನ್ಯ ತೊಂದರೆ ಆಗುವಂತ ಈ ಟ್ಯಾಕ್ಸ್ ಹಾಕ್ಬೇಡಿ, ಇದನ್ನ ರದ್ದು ಮಾಡಿ ಅಂತ ಕೇಳ್ತಾ ಇದ್ದೇನೆ. ಮತ್ತೇನು ಹೇಳಿಕ್ಕಾಗಲ್ಲ. ನಿಜ ನಿಜ ನಿಜ. ಓಕೆ ನಾಗರಾಜ್ ಸರ್, ಅಂದ್ರೆ ಈಗ ಒಂದ್ ಕಡೆ ಈಗ ಪ್ಯಾಕೇಜ್ಡ್ ಫುಡ್ ಈಗ ಹೋದಾಗ ಪ್ರತಿಯೊಬ್ರು ಕೂಡ ಪ್ಯಾಕೇಜ್ ತಗೋಬೇಕು ಅಂತಿರೋರು ಕೂಡ ಬೇಡಪ್ಪ ಬೆಲೆ ಜಾಸ್ತಿ ಯಾಕೆ ಅಷ್ಟೊಂದು ಬೆಲೆ ಕೊಡಬೇಕು, ನಾವು ಸಾಮಾನ್ಯವಾಗಿ ಲೂಸ್ ಇದನ್ನೇ ಅಕ್ಕಿನೋ ಗೋಧಿನೋ ಅಥವಾ ಬೇಳೆನೋ ಇದನ್ನೇ ತಗೊಳ್ಳೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಈಗ ಎರಡೂ ಬೆಲೆ ಒಂದೇ ಆದಾಗ ಗ್ರಾಹಕರು ಆಬ್ವಿಯಸ್ಲಿ ಪ್ಯಾಕೇಜ್ಡೇ ತಗೊಂಡ್ ಬರ್ತಾರೆ, ಯಾರು ಲೂಸ್ ತಗೊಂಡ್ ಬರೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಆಯ್ತಾ, ಅದು ಕಾರ್ಪೊರೇಟ್ ಜಗತ್ತನ್ನ ಇವ್ರು ಬೆಳೆಸ್ದಂಗ ಆಗತ್ತೆ. ಸಾಮಾನ್ಯ ರೈತರನ್ನ, ಸಾಮಾನ್ಯ ಉದ್ಯಮಿಗಳನ್ನ ಇವ್ರೇನ್ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಅದು ಯಾವ್ದು ಆಗಲ್ಲ ಮುಂದಿನ ದಿನಗಳಲ್ಲಿ. ಅಗ್ರಿಕಲ್ಚರ್ನಲ್ಲಿ ಅದು ಸಾಧ್ಯ ಆಗಲ್ಲ ಮೇಡಮ್. ಅದು ಏನ್ ಮಾಡ್ತಾರ ಅವರು, ಈಗ ಕಾರ್ಪೊರೇಟ್ನರು ಈಗ ನೋಡಿ ಅದಾನಿ ಗ್ರೂಪ್ಸ್ನರು ಈಗ ಮಂತ್ರಾಲಯದಲ್ಲಿ ಒಂದು ಇದನ್ನ ಹಾಕ್ತಾರೆ, ರೈಸ್ ಮಿಲ್ ಹಾಕ್ತಾ ಇದ್ದಾರೆ. 100 ಟನ್ಸು ನಾವು ಮಾಡ್ತಾ ಇರೋದು 5 ಟನ್ಸು 3 ಟನ್ಸ್ ಮಿಲ್ ಮಾಡ್ತಾ ಇದ್ವು, 5-10 ಮಿಲ್ ಇರ್ತವೆ. 100 ಟನ್ಸ್ ಒಬ್ಬನಲ್ಲಿ ಮಂತ್ರಾಲಯಕ್ಕೆ ಅದಾನಿ ಗ್ರೂಪ್ಸ್ ಬಂತು ಅಂದರೆ ಆ ರಾಯಚೂರು ಸಿನ್ನೂರು ಬೆಲ್ಟಲ್ಲಿ ಎಲ್ಲ ಮಿಲ್ಗಳು ಸಿಕ್ ಇಂಡಸ್ಟ್ರೀಸ್ ಕ್ಲೋಸ್ ಆಗ್ಬಿಡ್ತಾವೆ. ಇನ್ನು 2-3 ವರ್ಷ ಈ ಸಮಸ್ಯೆ ಬರ್ತಾ ಇದೆ. ಈಗ ಅವರು ಕಟ್ತಾ ಇದ್ದಾರೆ, ಇದೆಲ್ಲದು ಪೂರ್ತಿ ಅದಾನಿ ಗ್ರೂಪ್ಸಿಗೋ ಅಥವಾ ಅಂಬಾನಿ ಗ್ರೂಪ್ಸಿಗೋ ಅಷ್ಟು ಅನುಕೂಲ ಆಗುತ್ತೆ ಅಷ್ಟೇ ಅಥವಾ ನಮಗೆ ಸಾಮಾನ್ಯ ಸಣ್ಣ ಕೈಗಾರಿಕೆ, ಸಣ್ಣ ಕೂಲಿ ಕಾರ್ಮಿಕರು, ಸಣ್ಣ ವ್ಯಾಪಾರಸ್ಥರು ಅದೆಲ್ಲರ ಸರ್ವನಾಶ ಆಗ್ಬಿಡ್ತೈತೆ. ಇನ್ನು 3 ವರ್ಷದಲ್ಲಿ ಇದು ಎಫೆಕ್ಟ್ ಬರುತ್ತೆ. ಈಗ ತಕ್ಷಣ ಗೊತ್ತಾಗಲ್ಲ ಯಾರಿಗೂ, ಹಂತವಾಗಿ ಎಲ್ಲ ಸರ್ವನಾಶ ಆಗುತ್ತದೆ. ಈಗ ಆಲ್ರೆಡಿ ಗ್ಲೋಬಲೈಸೇಷನ್ ಇಂದ ಸಾಕಷ್ಟು ಸಮಸ್ಯೆಯನ್ನ ಜನತೆ ಅಂದ್ರೆ ಸಣ್ಣ ಉದ್ಯಮಿಗಳಾಗಿರ್ಬೋದು, ಸಣ್ಣ ರೈತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ತರಕಾರಿ ಮಾರೋರು ಕೂಡ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಸೂಪರ್ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಳ್ತಾರೆ, ಬೀದಿ ಬದಿ ಮಾರಾಟ ಮಾಡುವಂತಹ ಮಾರಾಟಗಾರರಿಂದ ತಗೊಳ್ಳೋರು ತೀರಾ ಕಡಿಮೆ. ನಾಳೆ ದಿನ ತರಕಾರಿಗೂ GST ಅನ್ಬೋದು, ಹೇಳಕ್ಕಾಗಲ್ಲ. ಅಕ್ಕಿ ಗೋಧಿ ಬೇಳೆ ಮೇಲೆ ಹಾಕಿದವರಿಗೆ ತರಕಾರಿ ಮೇಲೆ ಹಾಕೋದೇನು ತುಂಬಾ ಕಷ್ಟ ಆಗಲ್ಲ ಅಂತ ಅನ್ಸುತ್ತೆ. ನಮ್ಮ ಜೊತೆಗೆ ಮತ್ತೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ, ಗೆಸ್ಟು ಗೃಹಿಣಿ. ಓಕೆ, ಎಸ್, ಅವ್ರನ್ನ ಮಾತಾಡಿಸ್ತೀನಿ ಮತ್ತೆ. ಸರ್, ಏನು ಈಗ ಒಂದು ಆಯಾಮದ ಪ್ರಕಾರ ಈಗ ನಾವು ರೈತರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದರ ಬೆಲೆಗಳು ಕೂಡ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಜೀವನ ಮಾಡುವಂತಹ ಒಂದು ಏನು ಹೇಳ್ತೀವಿ ಅಂದರೆ ಬೆಲೆ, ಈಗ ಒಂದು 2-2.5 ಸಾವಿರ ರೂಪಾಯಿ ಕೊಟ್ಟು ಒಂದು ರೇಷನ್ ತರ್ತೀವಿ, ಬರೀ ಬೇಳೆ ಕಾಳು ಅದು ಇದು ಹೇಳ್ತಾ ಇದ್ದೀನಿ ನಾನು, ಮತ್ತೆ ಅಡುಗೆ ಎಣ್ಣೆ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಅಷ್ಟು ಕೊಡೋದಕ್ಕಿಂತ ಹೆಚ್ಚಿನದಾಗಿ ಈಗ ಮಿನಿಮಮ್ 400-500 ರೂಪಾಯಿ ಅಂತೂ ಜಾಸ್ತಿ ತೆರಲೇಬೇಕಾಗುತ್ತೆ. ಸೊ ಈ ಡಿಫ್ರೆನ್ಸ್ನ ಇನ್ನೂ ಕೂಡ ಜನಸಾಮಾನ್ಯರು ಭರಿಸೋದಕ್ಕೆ ಆಗ್ತಾ ಇಲ್ಲ. ಕಾಮನ್ ಮ್ಯಾನ್ ಅಂತ ಹೇಳ್ತಾ ಇದ್ದೀನಿ ನಾನು. ಆದರೆ ಈಗ ರೈತರಿಗೆ ನೀವು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಸಣ್ಣ ಉದ್ಯಮಿಗಳಿಗೆ ಅಂದರೆ ರೈಸ್ ಮಿಲ್ ನಡೆಸುವಂತಹ ಸಣ್ಣ ಉದ್ಯಮಿಗಳಿಗೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ ಆಗುತ್ತೆ? ಅಲ್ಲ, ಸಣ್ಣ ಉದ್ಯಮಿಗಳಿಗೆ ಅಂದರೆ ಈಗ ತಾನೇ ಈಗ ರಾಯಚೂರು ಪಕ್ಕದಲ್ಲಿ ಮಂತ್ರಾಲಯದಲ್ಲಿ 100 ಟನ್ ಕೆಪಾಸಿಟಿ ಮಿಲ್ ಬರ್ಲಿಕ್ಕೆ ಆಗ್ತದೆ. ಅಲ್ಲಿ ಇರ್ತಕ್ಕಂಥ ಲೇಬರ್ಸ್ ಏನಂತಂದ್ರೆ ಒಂದು 20 ಜನ ಲೇಬರ್ಸ್ಲಿಂದ ಪೂರ ಫ್ಯಾಕ್ಟ್ರಿ ನಡೆಸಲಿಕ್ಕೆ ಒಂದು ಅವಕಾಶ. ಅದೇ ನಾವು 3 ಟನ್ 4 ಟನ್ ಮಿಲ್ ನಡೆಸಬೇಕಂದ್ರೆ ಅದೇ 20 ಜನ ಕೆಲಸ ಮಾಡ್ತಾರೆ. ಅಂದರೆ ಇದು ಅರ್ಥ ಏನಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ ಇದರಿಂದ. ಈಗ ಯಾಕಂದ್ರೆ ಅಲ್ಲಿ ಬರೀ 20 ಜನದಿಂದ 100 ಟನ್ ನಡೀತದ. ಇಲ್ಲಿ ಅಂಥದೇ ಮಿಲ್ ಆಗ್ಬೇಕಾದ್ರೆ ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಮಿಲ್ಗಳು ಆಗ್ತವೆ. ಅಂದ್ರೆ 50 ಮಿಲ್ಗೆ ಇರ್ತಕ್ಕಂಥ ಎಂಪ್ಲಾಯ್ಸ್ ಹೋಗಿ ಬರೀ 20 ಜನ ಕೆಲಸ ಮಾಡಿದಂಗೆ ಆಗ್ತದೆ, ಅನ್ಎಂಪ್ಲಾಯ್ಮೆಂಟ್ ಬೆಳೀತದೆ ಇದರಿಂದ. ಅದೊಂದು ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳಿ ಇಚ್ಛೆ ಪಡ್ತದೆ. ಓಕೆ, ಎಸ್ ಬಂಗೇರ ಸರ್, ಈಗ ಪ್ರತಿಯೊಂದರ ಮೇಲೂ GST ಅಂತ ಅಂದಾಗ ಇದು ಹೇಳಿ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅದಾದ್ಮೇಲೆ ಮೇಕ್ ಇನ್ ಇಂಡಿಯಾ ಎಲ್ಲ ಮಾಡಿ ಈ ಕೋವಿಡ್ ಆದ್ಮೇಲೆ ಈ ಉಕ್ರೇನ್ ರಷ್ಯಾ ಈ ಜಗಳದಿಂದಾಗಿ ಏನಾಗಿದೆ, ವಾರದಿಂದಾಗಿ ಏನಾಗಿದೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಹಣದುಬ್ಬರ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಕೆಲವು ಕಡೆಯಲ್ಲಿ ತೊಂದರೆಗಳಾಗಿದೆ. ನಿರುದ್ಯೋಗ, ಲಕ್ಷಾಂತರ ಜನ ಹೊರಗೆ ಬರ್ತಾರೆ ಕಾಲೇಜಿಂದ, ಎಲ್ಲ ಹೊರಗೆ ಬರ್ತಾ ಇದ್ದಾರೆ. ಎಲ್ಲಿ ಆ ಉದ್ಯೋಗ ಕೊಡ್ಬೇಕು ಹೇಳಿ? ಅವಾಗ ಏನೋ ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಅದರ ಬಗ್ಗೆ ಗಮನ ಹೊರಬೇಕು ಸರ್ಕಾರ. ಹಣದುಬ್ಬರದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಪುನಃ ಟ್ಯಾಕ್ಸ್ ಯಾವುದು ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸುವಂತ ಅನ್ನಕ್ಕೆ ನೀವು ಟ್ಯಾಕ್ಸ್ ಹಾಕ್ತೀರಿ ಅಂತ ಹೇಳಿದ್ರೆ ಅನ್ನಕ್ಕೆ ಕನ್ನ ಹಾಕಿದಂಗೆ ಅಲ್ವೇ? ಸರ್ಕಾರ ಅನ್ನಕ್ಕೆ ಕನ್ನ ಹಾಕಿದ ಅಲ್ವಾ? ನಿರುದ್ಯೋಗ ಬಗ್ಗೆ ಯೋಚನೆ ಮಾಡಿ. ಅಥವಾ ನೀವು ರೇಷನ್ ಅಲ್ಲಿ ಕೊಡುವಂತದ್ದು ಎಷ್ಟು ಜನ ಕೊಡ್ತೀರಾ? 5% ಜನ 10% ಜನ ರೇಷನ್ ಅಲ್ಲಿ ಕೊಡ್ತಾ ಇದ್ದಾರೆ. ಜನಸಾಮಾನ್ಯ ಕೂಲಿ ಮಾಡೋರಿಲ್ಲ, ಎಲ್ಲಾ ಕಡೆಯಲ್ಲಿ ರೇಷನ್ ಅಲ್ಲಿ ಸಿಗುತ್ತೆ ಅವರಿಗೆ, ಅಥವಾ ಫ್ರೀ ಆಗಿ ಕೊಡ್ತಿದ್ದೀರಾ. ಇದು 5% ಟ್ಯಾಕ್ಸ್ ಸರ್ಕಾರದಲ್ಲಿ ಯೋಚನೆ ಮಾಡೋರು ಇಲ್ವೇನ್ರಿ?
ಅನ್ನದ ಮೇಲೆ ಅಥವಾ ರಾಗಿ ಮೇಲೆ, ಜೋಳದ ಮೇಲೆ, ಗೋಧಿ ಮೇಲೆ 5% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರೆ ಏನ್ರಿ ಇದು? ವಿವೇಚನೆ ಇಲ್ವಾ? ಇದೊಂದು ಏನು ಅಂತ ಹೇಳಿದ್ರೆ ಅವರ ಪರಮಾವಧಿ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಅಂತ ಜನ ಯಾರು ರೆಕಮೆಂಡ್ ಮಾಡಿದಾರಲ್ಲ ಅವ್ರನ್ನ ತುಂಬಾ ಖಂಡಿತವಾಗಿ ಅದನ್ನ ನಾವು ಅವ್ರನ್ನ ಚರ್ಚೆಗೆ ತರಬೇಕಾಗುತ್ತೆ. ಯಾಕಂದ್ರೆ ಇದು ಬಹಳ ಅನ್ಯಾಯವಾದ ವಿಚಾರ. ಅಲ್ಲಿ ಈಗ ಜಗತ್ತಿನಾದ್ಯಂತ ನೋಡಿ, ಈಗ ಎಲ್ಲಾ ಜಾಗದಲ್ಲಿ ಏಷ್ಯನ್ ಕಂಟ್ರಿಗಳಲ್ಲಿ ನೋಡಿ, ಶ್ರೀಲಂಕಾದಲ್ಲಿ ಏನಾಗಿದೆ, ಜನ ಅನ್ನಕ್ಕೋಸ್ಕರ, ಎಣ್ಣೆಗೋಸ್ಕರ, ಏನೋ ಅಲ್ಲ ಇದು ಪೆಟ್ರೋಲ್ ಡೀಸೆಲ್ಗೋಸ್ಕರ ಅಲ್ವಾ, ಅಲ್ಲಿ ಕೆಲಸ ಇಲ್ಲ, ಏನ್ ಮಾಡ್ತಾರೆ ಜನ ಅಲ್ಲಿ ದಕ್ಷಿಣ ಓಡಿಸ್ಬಿಟ್ಟಿದ್ದಾರೆ. ಅದು ಬೇರೆ ಬೇರೆ ಇದರಲ್ಲಿ ಪ್ರತಿ ರಾಜ್ಯದಲ್ಲಿ ನಮ್ಮ ಏಷ್ಯನ್ ಕಂಟ್ರೀಸ್ ನಲ್ಲಿ, ಪಾಕಿಸ್ತಾನದಲ್ಲಿ ತೊಂದರೆ ಇದೆ, ನೇಪಾಳ ತೊಂದರೆ ಇದೆ ಸರ್. ಈಗ ಹೌದು ನಿಜ, ಶ್ರೀಲಂಕಾದ ಪರಿಸ್ಥಿತಿ ನಮ್ಮ ಭಾರತಕ್ಕೆ ಬರಬಾರ್ದು ಅನ್ನೋದೇ ಎಲ್ಲರ ಆಶಯ ಕೂಡ. ಈಗ ಆಲ್ರೆಡಿ ದಾಖಲೆ ಮಟ್ಟದ GST ಕಲೆಕ್ಷನ್ ಆಗ್ತಾ ಇದೆ ಆಯ್ತಾ ಭಾರತ ಸರ್ಕಾರದಿಂದ. ಇವರೇ ಕೊಟ್ಟಂತಹ ಮಾಹಿತಿ, ಈ ಬಾರಿ ಅಂತೂ ದಾಖಲೆ ಮಟ್ಟದ GST ಕಲೆಕ್ಷನ್ ಆಗಿದೆ. ಸೊ ಇವರು ಅಲ್ಲ ಸರ್, ಈಗ ಅಕ್ಕಿ ಬೇಳೆ ಮೇಲೂ ಕೂಡ GST ಕಲೆಕ್ಟ್ ಮಾಡೋದ್ರಿಂದ ಎಷ್ಟು ಹೆಚ್ಚಿನದಾದಂತಹ GST ಬರುತ್ತೆ, ಟ್ಯಾಕ್ಸ್ ಬರುತ್ತೆ, ಎಷ್ಟು ಸಹಾಯ ಆಗುತ್ತೆ ಸರ್ಕಾರಕ್ಕೆ, ಅದ್ರ ಬಗ್ಗೆ ಹೇಳ್ತೀರಾ? ಆ ಡಿಫರೆನ್ಸ್ ಏನ್ ತುಂಬಾ ಹ್ಯೂಜ್ ಡಿಫರೆನ್ಸ್ ಇದೆಯಾ ಹೆಂಗೆ? ಅಲ್ಲ, ನೀವು ವ್ಯಾಪಾರದ ಪೂರ್ತಿ ಲೆಕ್ಕಾಚಾರ ಇಟ್ಕೊಳ್ಬೇಕು ಅಂತ ಹೇಳಿ ನೀವು ಹೊರಟ್ರೆ ನೀವು ತಪ್ಪು ಮಾಡ್ತೀರಾ. ಯಾಕಂದ್ರೆ ಅಕ್ಕಿ ಮೇಲೆ, ಜೋಳದ ಮೇಲೆ, ಅದ್ರ ಮೇಲೆ ಸಣ್ಣ ಸಣ್ಣ ವ್ಯಾಪಾರಿ ಮೇಲೆ ನೀವು GST ಕಟ್ಬಿಡುದು ಏನು ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಕಟ್ಟಿಗೆ ಆಗಲ್ಲ. ಆದ್ರೆ ಒಂದೇನು ಅಂತ ಹೇಳಿದ್ರೆ, ನಾವು ಜನಸಾಮಾನ್ಯರ ಬೇಕಾದ ಅತಿ ಮುಖ್ಯವಾದ ಆಹಾರ ಅಂದ್ರೆ ಅನ್ನ, ಗೋಧಿ, ಇದೆಲ್ಲ ಬೇಕಾಗಿದೆ, ರಾಗಿ ಬೇಕಾಗಿದೆ. ಇದರ ಮೇಲೆ ನೀವು ಬ್ರಾಂಡೆಡ್ ಐಟಮ್ ಮೇಲೆ ಹಾಕ್ಯಪ್ಪ, ನೀವು ಯಾರನ್ನ ಹೇಳೋದು ಅಂತ ಹೇಳಿದ್ರೆ ಯಾರು ಕೇಳಿಲ್ಲ, ನಾವ್ ಯಾರು ಕೇಳಿಲ್ಲ. ಬ್ರಾಂಡೆಡ್ ಐಟಮ್ ಮೇಲೆ ಇರುವಂತಹ ಒಂದು GST ಬೆಲೆಯನ್ನು ತೆರವುಗೊಳಿಸಿ ಅಂತ ಯಾರು ಕೇಳಿಲ್ಲ. ಅದು ಅದಾನಿದು ವಿಲ್ಮರ್ ಬ್ರಾಂಡ್ ಇದೆ, ಅಥವಾ ಇನ್ನೊಂದು ಯಾವ್ದೋ ಒಂದು ಬ್ರಾಂಡ್ ಇದೆ, ರಿಲಯನ್ಸ್ ನವ್ರ ಬ್ರಾಂಡ್ ಇರ್ಬೋದು, ಅಥವಾ ಟಾಟಾದವ್ರ ಬ್ರಾಂಡ್ ಇರ್ಬೋದು, ಯಾವ್ದೇ ಬ್ರಾಂಡ್ ಇರ್ಬೋದು. ಆ ಬ್ರಾಂಡಿಗೆ ನೀವು ಪ್ಯಾಕೇಜ್ ಐಟಮ್ಗೆ ಅರ್ಧ ಕೆಜಿ, 1 ಕೆಜಿ, 5 ಕೆಜಿ ಅದಕ್ಕೆ ಹಾಕಿ ನೀವು. ನಾವು ಈಗ ITC ತಗೊಳ್ತಾ ಇರ್ತೇವೆ, ಯಾವ್ದು ಗೋಧಿ ಹಿಟ್ಟು 5% ಅದು ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಏನಂತ ಹೇಳಿದ್ರೆ ಜನಸಾಮಾನ್ಯರು ಬೇಕಾದಂತೆ ಇದನ್ನ ಎಕ್ಸಂಪ್ಷನ್ ಮಾಡಬೇಕು. ಇವತ್ತೇ ಸರ್ಕಾರ ಯೋಚನೆ ಮಾಡಬೇಕು. ನೀವು ಮೀಡಿಯಾದವರು ಇದನ್ನ ತಿರುಗುರಾಗಿ ಇದನ್ನ ಚರ್ಚೆ ಮಾಡಿ ಮಾತಾಡ್ಲೇಬೇಕು ಸರ್. ಜನಸಾಮಾನ್ಯರ ಪ್ರಶ್ನೆ ಇದು ಅಲ್ಲ, ಜನಸಾಮಾನ್ಯರು ಜೀವನ ಮಾಡಬೇಕು. ಹೆಂಗ ಜೀವನ ಮಾಡಬೇಕು? ಇದು ಹಗಲುದಾರೋಡೆ ನಮ್ಮನ್ನಾಳುವಂತಹ ಸರ್ಕಾರಗಳು. ಎಸ್ ಬಂಗೇರ ಸರ್ ಮಾತಾಡ್ತೀನಿ. ನಾಗರಾಜ್ ಅವರೇ, ನಮ್ಮನ್ನಾಳುವಂತಹ ಸರ್ಕಾರಗಳು ನಮ್ಮ ಮೇಲೆ ಹಗಲುದಾರೋಡೆ ಲೂಟಿ ಮಾಡ್ತಾ ಇವೆ. ಇದನ್ನ ನಾವೇ ಕೇಳಬೇಕು. ಆದ್ರೆ ಇಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ, ಬೆಲೆ ಏರಿಕೆ ಬಗ್ಗೆ ಅಥವಾ ವಿರೋಧವಾಗಿ ನಾವು ಮಾತಾಡ್ತೀವಿ, ಈ ತರದ GST ಹೇರಿಕೆ ಮೇಲೆ ಮಾತಾಡ್ತೀವಿ ಅಂತಂದ್ರೆ ದೇಶ ವಿರೋಧಿಗಳು ಅನ್ನುವಂತಹ ಪಟ್ಟ ಬೇರೆ ಕಟ್ಟೋದಕ್ಕೆ ರೆಡಿ ಆಗಿರ್ತಾರೆ. ಈಗ ಜನಸಾಮಾನ್ಯರ ಮೇಲೆ ಹೊಡೆತ ಅಂತೂ ಬೀಳತ್ತೆ. ಇದು ಕೇವಲ ಉದ್ಯಮಿಗಳು, ರೈತರು ಅಂತ. ರೈತರು ಈಗ ಆಲ್ರೆಡಿ ಕಷ್ಟದಲ್ಲಿದ್ದಾರೆ. ಆ ರೈತ ದೇಶದ ಬೆನ್ನೆಲುಬು ಅಂತಾರೆ. ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದ್ರೆ ರೈತರಿಗಾಗುವಂತಹ ಕಷ್ಟದ ಬಗ್ಗೆ, ಅವರ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಇದೇ ರೈತರು ತಾನು ಅಕ್ಕಿ ಬೆಳೆದ್ರು ಕೂಡ ಅಲ್ಲಿ ಹೋಗಿ ಬೇಳೆ ಕೊಂಡ್ಕೊಳ್ಬೇಕು, ಗೋಧಿ ಕೊಂಡ್ಕೊಳ್ಬೇಕು, ರಾಗಿ ಕೊಂಡ್ಕೊಳ್ಬೇಕು. ಅದೆಲ್ಲವನ್ನೂ ಕೂಡ ಆತ ಬೆಳೆಯೋದಕ್ಕಾಗೋದಿಲ್ಲ. ಅದು ಆತನಿಗೆ ಎಫೆಕ್ಟೇ. ಅದು ಏನ್ ಹೇಳ್ತೀರಿ? ನೋಡಿ, ಈಗ ಈ ಎಫೆಕ್ಟ್ ತಕ್ಷಣ ಗೊತ್ತಾಗಿರೋದು ರೈಸ್ ಮಿಲ್ಲರಿಗೆ ಮಾತ್ರ ಗೊತ್ತಿರೋದು. ಅದು ಕಾನೂನು ಬಂದಿದೆ ಅಂತೇಳಿ. ನಾಳೆ ಅದು ಸೋಮವಾರ ಈ ಕಾನೂನು ಜಾರಿ ಆಗುತ್ತೆ, ದೇಶಾದ್ಯಂತ ಜಾರಿ ಆಗುತ್ತೆ. ಸೋಮವಾರ ಯಾರು ಅಂಗಡಿಗೆ ಹೋಗ್ತಾರೋ ಆ ರೇಟ್ ನೋಡಿದಾಗ ಆವಾಗ ಜನಕ್ಕೆ ಎಚ್ಚರ ಶಾಕ್ ಆಗುತ್ತೆ. ಅಲ್ಲೇ ತನಕ ಜನಗಳಿಗೆ ಈ GST ಬಗ್ಗೆ ಆ ಕಾನ್ಸೆಪ್ಟ್ ಇಲ್ಲ. ಯಾಕೆಂದ್ರೆ GSTಗೂ ನಮಗೂ ಸಂಬಂಧ ಇಲ್ಲ ಅಂತ ರೈತರು ಯೋಚನೆ ಮಾಡ್ತಾ ಇದ್ದಾರೆ. ಈ ಸೋಮವಾರ ಪ್ರಾರಂಭ ಆದಾಗ ಎಲ್ಲಾ ಗ್ರಾಹಕರಿಗೂ ತಕ್ಷಣ ಶಾಕ್ ಆಗುತ್ತದೆ. ಆವಾಗ ಜನ ಒಬ್ಬೊಬ್ಬರೇ ಟಿವಿಗೋ ಅಥವಾ ಪೇಪರ್ ಮಾಧ್ಯಮ ಬಂದು ಮಾತಾಡ್ತಾರೆ. ನಮಗೆ ಬಹಳ ಅನ್ಯಾಯ ಆಗ್ತದೆ ಸರ್ಕಾರದಿಂದ. ಅಲ್ಲೇ ತನಕಲ್ವಾ ಸ್ವಲ್ಪ ಇನ್ನೊಂದು 2 ವರ್ಷ ಕಾಯಬೇಕಾಗುತ್ತೆ ನಾವು. ವೀಕ್ಷಕರೇ, ತಿನ್ನು ಅನ್ನೋದ ಮೇಲೂ ಕೂಡ ಬರೆ ಅನ್ನೋ ರೀತಿಯಾಗಿ ತಿನ್ನು ಅನ್ನೋದ ಮೇಲೂ ಕೂಡ GST ಹೇರಿದ್ರೆ ಜನಸಾಮಾನ್ಯರ ಹಿಡಿ ಶಾಪಕ್ಕೆ ತುತ್ತಾಗಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ. ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. KB ರಾಜಶೇಖರ್ ಅಂತ, KSRMA ಎಕ್ಸಿಕ್ಯೂಟಿವ್ ಮೆಂಬರು. ನಮಸ್ಕಾರ ರಾಜಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಹೇಳ್ತೀರಿ? ಮೊದಲೇದಾಗಿ ನಾವು ನೋಡಿದ್ವಿ, ಒಂದು ಕಡೆಯಿಂದ ಮಾತಾಡ್ತಾ ಬರ್ತಾ ಇದೀವಿ. ಈಗ ರೈಸ್ ಮಿಲ್ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ರೈತರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ಜನಸಾಮಾನ್ಯರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಅಲ್ಲ, ಇದುವರೆಗೂ GST ಬಗ್ಗೆನೇ 5% ಅಂತ ಏರಿಕೆ ಅಂತ ಮಾತುಕತೆ ಆಗ್ತಾ ಇತ್ತು. ಬಟ್ ರೈತನ ಬಗ್ಗೆ ಯಾರು ಚಿಂತನೆ ಮಾಡಿಲ್ಲ. ರೈತ ಇವತ್ತು ಏನ್ ಮಾಡ್ತಾ ಇದ್ದಾನಂದ್ರೆ, 1 ಎಕರೆ ಭತ್ತ ಬೆಳೆಯಕ್ಕೆ 30,000 ಖರ್ಚು ಬರ್ತದೆ. ಅವನು ಮಾರಕ್ಕೆ ಹೋದ್ರೆ 35,000 ಸಿಗಲ್ಲ.
ಅಲ್ಲಿಗೆ 5,000 ರೂಪಾಯಿ ಕೂಲಿ ಖರ್ಚು ಎಲ್ಲ ಹೋಗಿ 6 ತಿಂಗ್ಳು. ಏನು ನಾನು ಮೂಲತಃ ರೈತನೇ. ನಾನು ಒಂದು 10 ಎಕರೆ ಭತ್ತ ಬೆಳಿತೇನೆ, 30 ಎಕರೆ ನೀರಿದ್ರೆ 2 ಬೆಳೆ ಇಲ್ಲ ಅಂದ್ರೆ ಒಂದೇ ಬೆಳೆ. ಅಡಿಕೆನೂ ಕಮರ್ಷಿಯಲ್ ಕ್ರಾಪ್ ಬೆಳೀತದೇನೆ, ಭತ್ತನ ಬೆಳಿತೇನೆ. ಅದ್ರದ್ದು ಕಷ್ಟ ಅದ್ರ ಸುಖ ಗೊತ್ತೈತೆ. ನಾವು ರೈತ ಮೂಲದಿಂದನೇ ನಾವು ರೈಸ್ ಮಿಲ್ ಹಾಕಿರೋದು. ನಾನು ಸುಮಾರು 45 ವರ್ಷದಿಂದ ಈ ಇದರಲ್ಲಿ ಉದ್ಯೋಗದಲ್ಲಿ ನಾನು ಕಾರ್ಯಾಚರಣೆ ಇದ್ದೇನೆ. ಹಿಂದೆ ಟ್ಯಾಕ್ಸು 40 ವರ್ಷದ ಹಿಂದೆ 4% ಟ್ಯಾಕ್ಸ್ ಇತ್ತು ಮೇಡಮ್. ಆದರೆ ಇತ್ತೀಚಿನ ಗೌರ್ಮೆಂಟ್ ಬಂದು ಹೆಚ್ಚು ಕಮ್ಮಿ 39 ವರ್ಷ ಆಯ್ತು. ಆ 4% ಟ್ಯಾಕ್ಸ್ ಅನ್ನು ತೆಗೆದು ಯಾವ ಸರ್ಕಾರನು ಆಹಾರ ಧಾನ್ಯದ ಮೇಲೆ ಧೈರ್ಯ ಮಾಡಿಲ್ಲ. ಯಾಕೆಂದ್ರೆ ಇದು ಇಂಡೈರೆಕ್ಟ್ ರೈತನಿಗೆ ಹೊರತು ಬೀಳುತ್ತೆ ಅಂತ. ಅದು ಯಾಕೋ ಗೊತ್ತಿಲ್ಲ. ಇದು ನಾವು ಇಷ್ಟು ದಿವಸ ಇದು ನಮಗೆ ಹಂಗೆ ರೂಮರ್ ಇತ್ತು, ಏನೋ ಹಾಕ್ತಾರೆ ಅಂತ. ಈಗ ಒಂದು ತಿಂಗಳಿಂದಲೇ ನಮ್ಮ ಮುಖ್ಯಮಂತ್ರಿಗಳೇ GMO ಇದ್ರಾಗಿದ್ರು. ಬಹುಶಃ ರೈತರ ಪರ ಹಾಕಲ್ಲ ಅಂತಲೇ ನಾವು ಅದಿದ್ದೆ. ಇದು ನೋಟಿಫಿಕೇಶನ್ ಬರಲಿ, ನೋಡೋಣ ಮುಂದಿನ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ. ಅದು ಏಕಾಏಕಿ ನಿನ್ನೆ 13ನೇ ತಾರೀಕು GST ನೋಟಿಫಿಕೇಶನ್ ಬಂದು ಎಲ್ಲ ಇದ್ರ ಮೇಲೆ ನೋಟಿಫಿಕೇಶನ್ ಆಗಿದೆ. ನಾವು ಏನೇ ಇದಾದರೂ ಸೋಮವಾರದಿಂದ ನಾವು ನಮ್ಮ ಲಾರಿಗಳು ಇನ್ನು ರೋಡಿಗೆ ಇಳಿಬೇಕು ಅಂದರೆ GST ಅದು ಈ ಬಿಲ್ ಇರಬೇಕು. ವಿತೌಟ್ ಬಿಲ್ ಇಲ್ಲದ್ರೆ ನಾವು 1:5 ದಂಡ ಕಟ್ಟಬೇಕು ಟ್ಯಾಕ್ಸ್. ಎಲ್ಲರೇ ನಾವು ಟೆಕ್ನಿಕಲಿ ಇದ್ರೆ ಇನ್ನೂ ಅಷ್ಟು ನಮ್ಮ ರೈಸ್ ಮಿಲ್ನರ್ ಇನ್ನೂ ಟೆಕ್ನಿಕಲಿ ಅಷ್ಟು ಇಲ್ಲ. ಅದಕ್ಕೆ ಕೆಲವೇ ಒಂದು 10% 20% ಟೆಕ್ನಿಕಲಿ ಅಪ್ಗ್ರೇಡ್ ಆಗಿದ್ದಾರೆ. ಬಿಲ್ಲಿಂಗ್ ಇನ್ನು 80% ರೂರಲ್ ಏರಿಯಾದಾಗ ಅದಾವೆ, ತಾಲೂಕು ಏರಿಯಾದಾಗ ಅದಾವೆ. ಅಲ್ಲೇನಾಗುತ್ತೆ ಅಂದರೆ ಬಿಲ್ಲಿಂಗ್ ವ್ಯವಸ್ಥೆನೇ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈಗಲೇ ನನಗೆ ನೆಟ್ ಬರಲಿಲ್ಲ. ನಂದು ಯಾವುದೋ ಒಂದು ಏರ್ಟೆಲ್ ಅರ್ಜೆಂಟ್ ನಿಮ್ಮ ಮೇಡಮ್ ಇದನ್ನು ಮಾಡಿದಾಗ ಆ ನೆಟ್ ಪ್ರಾಬ್ಲಮ್, ಅದು ಸಾಮಾನ್ಯವಾಗಿ ಎಲ್ಲದಾಗೂ ಅದು ಪ್ರಾಬ್ಲಮ್. ಏನೋ ರಿಪೇರಿ ಅಂತ ಮಾಡ್ತಾರೆ. ರೈತರ ಮಟ್ಟಕ್ಕೆ ನೀವು ಡಿಜಿಟಲ್ ತಗೊಂಡು ಹೋಗ್ತೀವಿ ಅಂತಂದ್ರೆ ಇನ್ನೂ ತಲುಪಿಲ್ಲ. ಹೌದು, ನಂದೇ ಮೇಡಮ್. ನಾನು 45 ವರ್ಷ ಈ ಫೀಲ್ಡ್ನಾಗ ಇದ್ದಾರೆ. ನನ್ನ ಮುಂದಿನ ಪೀಳಿಗೆ ಬರ್ರಿ ಅಂದ್ರೆ ಬೇಡ ಅಂತ ನನ್ನ ತಮ್ಮನ ಮಕ್ಕಳಿಬ್ರು ಅವ್ರು ಸಾಫ್ಟ್ವೇರ್ಗೆ ಹೋದ್ರು. ಬರ್ರಿಯಪ್ಪ, ಇಲ್ಲ ನಿಮ್ಮ ರೈಸ್ ಮಿಲ್ ಸುದ್ದಿ ಬೇಡ, ಅದು ಭಾರಿ ರಿಸ್ಟ್ರಿಕ್ಷನ್, ಅದೇನೋ ಲೆವಿ ಅಂತ. ಹಿಂದೆಲ್ಲ ಲೆವಿ ಇತ್ತು, ಲೆವಿ ಅಂತೆ, ಟ್ಯಾಕ್ಸ್ ಅಂತೆ. ಆಮೇಲೆ ಭಾಳ ಇದು ಟೆಕ್ನಿಕಲಿ ಭಾಳ ಪ್ರಾಬ್ಲಮ್ ಇದೆ. ಈ ವಿದ್ಯುತ್ ಸಮಸ್ಯೆ, ಮತ್ತು ಪರ್ಚೇಸಿಂಗ್ನಲ್ಲಿ, ಆಮೇಲೆ ಕಾರ್ಮಿಕರ ಸಮಸ್ಯೆ, ನಮ್ಮ ರೈತರ ಸಮಸ್ಯೆ ನಾವು ಭಾಳ ಈ ಸಮಸ್ಯೆಗಳನ್ನ ರೈಸ್ ಮಿಲ್ಲರ್ ಭಾಳ ಎದುರಿಸ್ತಾ ಇದ್ದೆ. ಇದುವರೆಗೆ ಏನಾಗೈತೆ ಅಂದರೆ ಬ್ರ್ಯಾಂಡೆಡ್ಗೆ ಇತ್ತು, ಹೌದು, ನಾನ್ ಬ್ರ್ಯಾಂಡೆಡ್ ಇರಲಿಲ್ಲ. ಈಗ ನಾನ್ ಬ್ರ್ಯಾಂಡೆಡ್ ಅಂದ್ರೆ ಅಕ್ಕಿಯಲ್ಲೂ ಕೂಡ ಅನೇಕ ವಿಧ ಇದೆ. ಸೋನಾ ಮಸೂರಿ ಆಗಿರ್ಬೋದು, ಈಗ ಅಕ್ಕಿ ಅಂತ ಬ್ರ್ಯಾಂಡ್ ನಾನ್ ಬ್ರ್ಯಾಂಡ್ ಇನ್ನೂ ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಬ್ರ್ಯಾಂಡ್ ಅಂದ್ರೆ ಅವನು ರಿಜಿಸ್ಟರ್ಡ್ ಆಗಿರ್ಬೇಕು. ರಿಜಿಸ್ಟರ್ನ ನಾನು ಬ್ರ್ಯಾಂಡ್ ರಿಜಿಸ್ಟರ್ ಮಾಡಿದ್ರು ಮಾತ್ರ ಬ್ರ್ಯಾಂಡೆಡ್. ಆಮೇಲೆ ಇದು ಮುಂಚೆ ಏನಾಯ್ತು ಅಂದರೆ ಫಸ್ಟಿಗೆ 2017ರಲ್ಲಿ ಟೋಟಲಿ ಅಕ್ಕಿಗೆ ಟ್ಯಾಕ್ಸ್ ಅಂತ ಬಂತು. ಆದರೆ ಆಮೇಲೆ ಏನು ಮಾಡಿದ್ರು ಅಂದರೆ ಮತ್ತೊಂದು ಅಮೆಂಡ್ಮೆಂಟ್ ಮಾಡಿ ಬ್ರ್ಯಾಂಡೆಡ್ಗೆ ಇದೆ, ಅನ್ಬ್ರ್ಯಾಂಡೆಡ್ಗೆ ಇಲ್ಲ. ಅಂದರೆ ನಾವು ಬ್ರ್ಯಾಂಡೆಡ್ ಹಾಕಿದ್ರು ನಮ್ಮ ಬ್ರ್ಯಾಂಡನ್ನು ಫರ್ಗೋ ಮಾಡೋದು, ಅಂದ್ರೆ ಹಕ್ಕನ್ನು ಬಿಟ್ಕೊಡೋದು. ನಮ್ಮ ಬ್ರ್ಯಾಂಡ್ ಅನ್ನು ಯಾರಾದ್ರೂ ಹಾಕ್ಯಂದ್ರೆ ಮಾಡ್ಬೋದು, ಅದ್ರ ಮೇಲೆ ರೈಟ್ಸ್ ಇಲ್ಲ. ಅದೇ ರೀತಿ ನಾವು ಟ್ಯಾಕ್ಸ್ ಹಾಕಿದ್ರೆ 200-300 ರೂಪಾಯಿ ಯಾರು ತಗೊಂತಾರೆ ಅಂತ ನಮ್ಮ ಒಂದು ಅನಿಸಿಕೆ ಆಗಿ ಬ್ರ್ಯಾಂಡ್ ಇದ್ರೂ ಫರ್ಗೋ ಮಾಡಿ ನಾವು ಬ್ರ್ಯಾಂಡನ್ನು 10 ವರ್ಷದಿಂದ ಕಾಪಾಡ್ಕೊಂತ ಬಂದು ಅನಿವಾರ್ಯವಾಗಿ ಈ GST ಗಡ್ಡಿಂದ ನಾವು ಫರ್ಗೋ ಮಾಡಿ ನಾವು ಬ್ರ್ಯಾಂಡ್ ಇದು ಮಾಡಿ ಇದುವರೆಗೂ ವ್ಯಾಪಾರ ಮಾಡ್ಕೊಂತ ಬಂದ್ವಿ. ಈಗ ಎನಿ ಮಾರ್ಕ್ ಲೇಬಲ್ಡ್ ಅಂತ 5% GST, 300 ರೂಪಾಯಿ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ, ರೈತ ಭತ್ತ ಬೆಳೆಯೋದು ಬಿಡ್ತಾನೆ ಮೇಡಮ್ ಈಗ. ಯಾಕೆಂದರೆ ಅವನಿಗೆ ಇದೆಲ್ಲ ಈಗ ತೋಟಗಾರಿಕೆ ಬೆಳೆಗೆ ರೈತರಿಗೆ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. ಈ ತೋಟಗಾರಿಕೆಗೆ ಇದು ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. ಈಗ ಇನ್ನು ಮುಂದೆ ಯಾವ ರೀತಿ ಬರುತ್ತೆ ಅಂದರೆ ಭತ್ತ ಬೆಳೀರಿ ಅಂತ ಸರ್ಕಾರನೇ ಇನ್ಸೆಂಟಿವ್ ಕೊಡೋ ಪರಿಸ್ಥಿತಿ ಬರುತ್ತೆ. ಇನ್ನು 3 ವರ್ಷ ಹೋದರೆ ಆಹಾರ ಧಾನ್ಯ
ಬೆಳೆಯೋದು ಬಹಳ ಕಡಿಮೆ ಆಗುತ್ತೆ. ಈಗ ಏನಾಗಿದೆ ಅಂದ್ರೆ 2-3 ವರ್ಷ ಆಲ್ರೆಡಿ ಕಾಸ್ಟ್ಲಿ ಕಾಸ್ಟ್ಲಿ ಆಗಿದೆ ಮೇಡಮ್. 2-3 ವರ್ಷ ಏನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಆಗ್ಲಿ ಏನೇ ಆಗ್ಲಿ ದಾಸ್ತಾನು ಅಂದ್ರೆ ಸಬ್ಸ್ಟೆಂಟ್ ಐತಿ. ಎಸ್ ಸರ್, ನಾನು ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಮತ್ತೊಬ್ರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. ಪ್ರಸನ್ನ ಅಂತ, ಇವರು ಕೂಡ KSRMA ಎಕ್ಸಿಕ್ಯೂಟಿವ್ ಮೆಂಬರ್, ಅದರಲ್ಲಿ ಒನ್ ಆಫ್ ದಿ ಮೆಂಬರ್. ಪ್ರಸನ್ನ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ಕಾರ. ಮೇಡಮ್, ನಾನು ಹಾಸನ ಜಿಲ್ಲೆಯಿಂದ ಬರ್ತಾ ಇದ್ದೀನಿ. ನಾನು ಹಾಸನ ಜಿಲ್ಲೆಯಿಂದ ಬರ್ತಾ ಇರೋದ್ರಿಂದ ನಮ್ಮಲ್ಲಿ ಭತ್ತದ ಬೆಳೆಗಿಂತ ಜಾಸ್ತಿ ಹೊಗೆ ಸೊಪ್ಪು ಮತ್ತೆ ಇತರೆ ಬೆಳೆಗಳಿಗೆ ಏನು ಸೌಲಭ್ಯ ಮತ್ತೆ ಏನು ದುಡ್ಡು ಬರ್ತಾ ಇದೆಯೋ ಅದಕ್ಕಿಂತ ಕಡಿಮೆ ಭತ್ತದ ಬೆಲೆಗೆ ಬರ್ತಾ ಇದೆ. ನಮ್ಮಲ್ಲಾಗಲೇ ಜೋಳ, ಹೊಗೆ ಸೊಪ್ಪು ಹಾಗೂ ಏನು ಶುಂಠಿ, ಇವು ಮೂರನ್ನ ಜಾಸ್ತಿ ಬೆಳೀತಾ ಇದ್ದಾರೆ. ರೈತ ದಿನೇ ಇದರಿಂದ ಹೆಂಗ್ ಕುಗ್ತಾ ಇದ್ದಾನೆ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಭತ್ತದ ರೇಟ್ಗೆ ಕೂಲಿ ಆಳಿಗೆ ಏನ್ ಕೂಲಿ ಕೊಡ್ತಾ ಇದಾರೋ, ಒಂದು ಎಕರೆ ಭತ್ತ ಬೆಳೆದ್ರೆ ರೈತಂಗೆ ಹಬ್ಬಬ್ಬ ಅಂದ್ರೆ 30,000 ರಿಂದ 35,000 ರೂಪಾಯಿ ದುಡ್ಡು ಸಿಗ್ತಾ ಇದೆ. ಆದ್ರೆ ಅದೇ ಒಂದು ಎಕರೆಯಲ್ಲಿ ಹೊಗೆ ಸೊಪ್ಪು ಬೆಳೆದ್ರೆ ಅವನು 1 ರಿಂದ 1.5 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಎರಡನೇ ವಿಷಯ ಏನಪ್ಪಾ ಅಂದ್ರೆ, ಎಲ್ಲರಿಗಿಂತ ಇಂಪಾರ್ಟೆಂಟು, 1 ಎಕರೆ ಭತ್ತ ಬೆಳಿತಾನೆ ಅಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ಕೇವಲ ಕೊಡೋದು, ಅವನಿಗೆ ಕ್ರಾಪ್ ಲೋನ್ ಅಂತ ಕೊಡೋದು ಕೇವಲ 10,000 ರಿಂದ 15,000 ರೂಪಾಯಿ ಕೊಡ್ತಾರೆ ಮೇಡಮ್, ಬೆಳೆ ಸಾಲ ಅಂತ. ಅದೇ ಹೊಗೆ ಸೊಪ್ಪು ಬೆಳಿತಾನೆ ಇಲ್ಲ ಶುಂಠಿ ಬೆಳಿತಾನೆ ಅಂದ್ರೆ ಅವನು 1.5 ರಿಂದ 2 ಲಕ್ಷ ರೂಪಾಯಿ ತನಕ ದುಡ್ಡು ಕ್ರಾಪ್ ಲೋನ್ ಅಂತ ಕೊಡ್ತಾ ಇದ್ದಾರೆ. ಭತ್ತಕ್ಕೆ ಬೆಲೆ ಇಲ್ದಂಗೆ ಆಗ್ತಾ ಇದೆ. ಇದರಲ್ಲಿ ರೈತ ಎಲ್ಲಾ ತರದಲ್ಲೂ ಹೊಡೆತ ಹೆಂಗ್ ತಿಂತಾ ಇದ್ದಾನೆ ಅಂತಂದ್ರೆ, ಭತ್ತ ಬೆಳೀತಾ ಇಲ್ಲ, ಹುಲ್ಲಿಲ್ಲ, ದನ ಕರು ಸಾಕದ್ ನಿಲ್ಸಿದಾನೆ, ನ್ಯಾಚುರಲ್ ಫರ್ಟಿಲೈಸರ್ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಬಿಟ್ಟು ಹೋಗ್ತಾ ಇದೆ, ಬರೀ ಯೂರಿಯಾ ಫರ್ಟಿಲೈಸರ್ಸ್ ಇಂಥದ್ದೇ ಯೂಸ್ ಮಾಡ್ತಾ ಇದ್ದಾನೆ. ಇದರಿಂದ ರೈತ ಇನ್ನೂ ಹಾಳಾಗಿ ಹೋಗ್ತಾ ಇದೆ, ಭೂಮಿ ಫಲವತ್ತತೆ ಹಂಗೆ ಸಾಯ್ತಾ ಇದೆ. ಅದ್ರ ಜೊತೆ ಸರ್ಕಾರನು ಇದನ್ನ ಮಾಡ್ತಾ ಹೋದ ಅಂದ್ರೆ, ಟ್ಯಾಕ್ಸ್ ಮಾಡ್ತಾ ಹೋದ ಅಂದ್ರೆ, ಸಾಮಾನ್ಯ ರೈತ ಅಕ್ಕಿನೇ 60% ಆಫ್ ದ ರೈತರು ನಮ್ಮ ದೇಶದಲ್ಲಿ ಕೊಂಡ್ಕೊಳ್ಳೋದು ಅಕ್ಕಿನೇನೆ, ತಿನ್ನೋದು ಊಟದಲ್ಲಿ ಅಕ್ಕಿನೇನೆ. ಜೋಳ ರಾಗಿ ಉಪಯೋಗಿಸ್ತಾರೆ, ಇಲ್ಲ ಅಂತ ನಾವು ಹೇಳಲ್ಲ, ಬಟ್ 90% ಊಟಕ್ಕೆ ಅಕ್ಕಿನೇ ಉಪಯೋಗಿಸೋದು. ಅಕ್ಕಿ ಮೇಲೂ ಟ್ಯಾಕ್ಸ್ ಆಗಕ್ ಶುರು ಆದ ಅಂದ್ರೆ ರೈತ ಕಂಗಾಲಾಗಿ ಹೋಗ್ತಾನೆ, ಬೆಲೆ ಕುಸಿತ. ಇದ್ರ ಜೊತೆ ಕರೋನಾ ಆಗಿರೋ ಎಫೆಕ್ಟ್ ಏನಿದೆಯೋ ಅದು ತುಂಬಾ ಎಫೆಕ್ಟ್ ಜಾಸ್ತಿ ಇದೆ ಹಳ್ಳಿಗಳಲ್ಲಿ. ಇದೆಲ್ಲ ಸೇರ್ಕೊಂಡು ನಮ್ಮ ಹಾಸನ ಜಿಲ್ಲೆಯಲ್ಲೇ 240 ರೈಸ್ ಮಿಲ್ಗಳಿದ್ವು ಮೇಡಮ್. ಈ ಕರೋನಾ ಎಫೆಕ್ಟ್ ಆದ್ಮೇಲೆ ಹೆಚ್ಚು ಕಡಿಮೆ ಒಂದು 18 ರಿಂದ 20 ರೈಸ್ ಮಿಲ್ ಮಾಲೀಕರು ಕರೋನಲ್ಲಿ ಸತ್ತು ಹೋದ್ರು. ಸೊ ಆ ಇಂಡಸ್ಟ್ರಿನ ನೋಡ್ಕೊಳ್ಳೋರು ಯಾರು ಇಲ್ದಂಗೆ ಆ ಇಂಡಸ್ಟ್ರಿಗಳು ಬಂದಾಗಿವೆ. ಈ ಬೆಲೆ ಏರಿಕೆ, ಮಿಷಿನರಿ ಮೇಲೆ ಆಗ್ತಾ ಇರೋ ಏರಿಕೆ, ಇವೆಲ್ಲ ನೋಡ್ಕೊಂಡು ಹೆಂಗಾಗ್ತಾ ಇದೆ ಅಂದ್ರೆ, ಇನ್ನೊಂದು 10-15 ಇಂಡಸ್ಟ್ರೀಸ್ಗಳು ಕ್ಲೋಸ್ ಆಗ್ತಾ ಇದೆ. ಒಂದು ಇಂಡಸ್ಟ್ರಿ ಕ್ಲೋಸ್ ಆಗುತ್ತೆ ಅಂದ್ರೆ ಒಂದು 8 ರಿಂದ 10 ಮನೆಗಳು ಇದರಿಂದ ಹಾಳಾಗಿ ಹೋಗ್ತಾ ಇದೆ. ನಿಜ. ಈಗ ಒಂದು ವಿಚಾರ ಅಂದ್ರೆ, ಈಗ ಸ್ಪರ್ಧಾತ್ಮಕ ಯುಗ ಹಂಗೆ ಹಿಂಗೆ ಅಂತಾರೆ. ಈಗ ಪ್ಯಾಕೇಜ್ಡ್ ನಾವೇನು ಆಹಾರವನ್ನ ಖರೀದಿ ಮಾಡ್ತೀವಿ, ಇದಕ್ಕೆ ಇರುವಂತಹ GST ಏನಿದೆ, ಸೊ ಅದರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಪ್ಯಾಕೇಜ್ಡೇ ಆದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂತಂದ್ರೆ ರೈತರಿಂದ ನೇರವಾಗಿ ಕಾರ್ಪೊರೇಟ್ ಕಂಪನಿಗಳು ಖರೀದಿ ಮಾಡುತ್ತೆ, ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ 1,000-100 ಎಕರೆಯನ್ನ ಇವರೇ ನೋಡ್ಕೊಳ್ತಾರೆ, ನಾವು ತಗೊಳ್ತೀವಿ ಅಂತಾರೆ. ಆಮೇಲೆ ಬೆಲೆ ಇದ್ದಕ್ಕಿದ್ದಂಗೆ ರೈಸು ಮಾಡಬಹುದು, ಇಳಿಸಲೂಬಹುದು, ಹೇಳಕ್ಕಾಗಲ್ಲ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಮಾರ್ಕೆಟ್ ಮೇಲೆ ಆಗಿರ್ಬೋದು, ರೈತರ ಮೇಲೆ ಆಗಿರ್ಬೋದು. ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾರೆ, ಇದು ಗ್ರಾಹಕರ ಮೇಲೆ ಹೊಡ್ತಾ ಬೀಳುತ್ತೆ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಿ, ನೀವ್ ಯಾಕೆ ಹೊರೆ ಹೊತ್ಕೊಳ್ತೀರಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರುತ್ತೆ. ಅದಕ್ಕೇನು ಹೇಳ್ತೀರಿ ಮೇಡಮ್? ಗ್ರಾಹಕರಿಗೆ ಯಾಕೆ ಹೊರೆ ಬೀಳುತ್ತೆ ಅಂತಂದ್ರೆ, ಈಗಾಗಲೇ ಏನಾಗ್ತಾ ಇದೆ, ಪ್ಯಾಕ್ಡ್ ಫುಡ್ ಅನ್ನೋ ಲೆಕ್ಕಾಚಾರದಲ್ಲಿ, ನಾನು ಹಾಸನ ಜಿಲ್ಲೆಯಿಂದ ಬಂದಿರೋದ್ರಿಂದ ಹಳ್ಳಿಗಳಲ್ಲಿ ಮೊದಲು ಭತ್ತನ ಕುಟ್ಟೋರು, ಆಮೇಲೆ ಈಗ ರೈಸ್ ಮಿಲ್ಗೆ ತಂದು ರೈಸ್ ಮಿಲ್ ಅಲ್ಲಿ ಮಿಲ್ ಮಾಡಿಸ್ಕೋತಾ ಇದ್ದಾರೆ. ಕರೆಕ್ಟು. ಈಗ ಏನಾಗ್ತಾ ಇದೆ, ಪ್ಯಾಕ್ಡ್ ಫುಡ್ ಅಂತ ಫಾಸ್ಟ್ ಫುಡ್ ಅನ್ನು ಟೈಮಲ್ಲಿ ಏನು ಬರ್ತಾ ಇದೆ, ಈಗ ಮನೇಲಿ ಚಪಾತಿ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಏನಿಲ್ಲ, ದೋಸಾ ಬ್ಯಾಟರ್ ಬರ್ತಾ ಇದೆ, ಐಡಿ ಇದು ದೋಸಾ ಬ್ಯಾಟರ್ ಬರ್ತಾ ಇದೆ, ದೋಸಾ ಬ್ಯಾಟರ್ ಯೂಸ್ ಮಾಡಕ್ ಶುರು ಮಾಡ್ತಾನೆ ಅಂದ್ರೆ ಅವನಿಗೆ ಸಾಮಾನ್ಯಗೆ ಈಗ ಹಳ್ಳಿಗಳಲ್ಲಿ ಮಕ್ಳಿಗೆ ಅಟ್ಲೀಸ್ಟ್ ಏನೋ ಅಕ್ಕಿ ಎಲ್ಲಿಂದ ಬರುತ್ತೆ ಅಂದ್ರೆ ಭತ್ತ ಬೆಳೀತಾರೆ, ಭತ್ತದಿಂದ ಅನ್ನ ಆಗತ್ತೆ, ಇನ್ನೊಂದಾಗತ್ತೆ ಅಂತ ಕೇಳ್ತಾ ಇದ್ದೀರಾ. ಅದೇ ಇವತ್ತಿನ ನೀವು ಸಿಟಿಗಳಲ್ಲಿ ಇವತ್ತು ಬಂದೇನಾದ್ರು ಕೇಳ್ದ ಅಕ್ಕಿ ಹೆಂಗ್ ಬೆಳೀತಾರೆ ಅಂತಂದ್ರೆ, ರೈಸ್ ಮಿಲ್ಗಳಲ್ಲಿ ರೈಸ್ ಮಿಲ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋ ಲೆವೆಲ್ಗೆ ಹೊಟ್ಟೋಗಿದೆ. ಪ್ರೋಸೆಸಿಂಗ್ ಬಗ್ಗೆ ಏನೂ ಕಾಳಜಿ ಇಲ್ಲ, ಗೊತ್ತಿಲ್ಲ, ಮಾಹಿತಿ ಇಲ್ವೇ ಇಲ್ಲ. ಈ ರೀತಿ ಆಗ್ತಾ ಇರೋದ್ರಿಂದ ಮುಂದೆ ಬರ್ತಾ ಇರೋ ಜನರೇಷನ್ಗೆ ಮತ್ತೆ ಸಾಯಿಲ್ ಇರೋಷನ್, ಸಾಯಿಲ್ ಪೊಲ್ಯೂಷನ್, ಇಷ್ಟೊಂದೆಲ್ಲ ಭೂಕುಸಿತ ಇವೆಲ್ಲ ಆಗ್ತಾ ಇರೋದಕ್ಕೆಲ್ಲದಕ್ಕೂ ಇವೆಲ್ಲದಕ್ಕೂ ರೈತ ಭತ್ತ ಬೆಳೆಯೋದನ್ನ ಕಮ್ಮಿ ಮಾಡಿ ಬಾಕಿ ಎಲ್ಲ ಬೆಳೆನೂ ಬೆಳೆಯಕ್ಕೆ ಶುರು ಮಾಡ್ದ ಅಂದ್ರೆ
ಫುಡ್ ಶಾರ್ಟೇಜ್ 100% ನಮ್ಮಲ್ಲಿ ಫುಡ್ ಸ್ಕೇರ್ಸಿಟಿ 100% ಶುರು ಆಗೋಗುತ್ತೆ. ಹೌದು, ಅದೇನೋ ಪ್ಲಾಸ್ಟಿಕ್ ಅಕ್ಕಿ ಅಂತ ಅಂತಾರಲ್ಲ, ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಯಾವುದು ಯಾವುದೇ ಬಹಳ ಕಾರಣಕ್ಕೂ ಸುಳ್ಳು ಬಂದಿಲ್ಲ. ಮೇಡಮ್. ಅವೆಲ್ಲ ಯಾಕೆ ಸುಳ್ಳು. ಗೊತ್ತಾ, 1 kg ಪ್ಲಾಸ್ಟಿಕ್ ದುಡ್ಡು ಎಷ್ಟೈತಿ, 1 kg ಅಕ್ಕಿ ದುಡ್ಡು ಎಷ್ಟೈತಿ, ಇದನ್ನ ಯಾರು ಡಿಫ್ರೆಂಟ್? ಸುಮ್ಮನೆ ಅದೆಲ್ಲ ಬೋಗಸ್. ಪ್ಲಾಸ್ಟಿಕ್ ಅಕ್ಕಿ ಬರಕ್ ಸಾಧ್ಯನೇ ಇಲ್ಲ. ಆ ಪ್ಲಾಸ್ಟಿಕ್ ಅಕ್ಕಿನ ಬಿಸಿ ಮಾಡಿದ್ರೆ ಕರಗಿಬಿಡುತ್ತೆ. ನಿಮ್ಗೆ ಹೆಂಗೆ ಅದು ಪ್ಲಾಸ್ಟಿಕ್ ಆಗುತ್ತೆ? ಅದನ್ನ ಸುಮ್ಮನೆ ಅದು ಒಂಥರ ಹಬ್ಸಿದ್ರೆ ಅಷ್ಟೇ. ಅದು ಸುಳ್ಳದು. ಪ್ಲಾಸ್ಟಿಕ್ ನಲ್ಲಿ ಅಕ್ಕಿ ಮಾಡಕ್ ಕಾರಣಕ್ಕೂ ಬರಕ್ ಸಾಧ್ಯ ಆಗಲ್ಲ. ಇಲ್ಲ. ಪ್ಲಾಸ್ಟಿಕ್ ರೇಟ್ ಜಾಸ್ತಿ ಐತಿ, ಅಕ್ಕಿ ರೇಟ್ ಕಮ್ಮಿ ಐತಿ. ಕಮ್ಮಿ ಇದ್ದ ಹೆಂಗ್ ಮಿಕ್ಸ್ ಮಾಡ್ತಾರೆ? ಕರೆಕ್ಟ್. ಹೇಳಿ. ಆಮೇಲೆ 80% ಜನಕ್ಕೆ 80 ಕೋಟಿ ಜನಕ್ಕೆ ನಮ್ಮ ಸರ್ಕಾರ ಏನು ರಿಯಾಯಿತಿ ದರ ಅಂದರೆ ಫ್ರೀ ರೇಷನ್ ಕೊಡುತ್ತೆ. ಇನ್ನು ಮೇಜರ್ ಬಿದ್ದಿರೋದು ಇನ್ನು 50 ಕೋಟಿ ಜನ. ಇನ್ನು 50 ಕೋಟಿ ಜನ ಅದರಲ್ಲಿ ಒಂದು 20% ಹೈ ಕ್ಲಾಸು, ಇನ್ನು 30% ನಾವು ಮಿಡ್ಲ್ ಕ್ಲಾಸು. ಈಗ ಏನು GST ಹಾಕಿದ್ದಾರೆ, ಈ ಮೇಜರ್ ಮಿಡ್ಲ್ ಕ್ಲಾಸ್ ಮೇಲೆ ಬೀಳುತ್ತೆ. ಈವನ್ ನೀವು ಹೋಗಿ ಹೊರಗಡೆ ಹೋಗಿ ಒಂದು ಮಜ್ಜಿಗೆ, ಒಂದು ನಂದಿನಿ ಮಜ್ಜಿಗೆ ಕುಡಿದ್ರೂ ಸಹಿತ ನೀವು GST ಕೊಡಬೇಕು. ಬೆಲ್ಲ, ಆಮೇಲೆ ಆಮೇಲೆ ಅಲ್ಲ ಮೇಡಮ್, ಇನ್ನೊಂದು ರೈತರೊಂದು ಸಾವಯವ ಗೊಬ್ಬರಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ರೈತರಿಗೆ ಸಾವಯವ ಗೊಬ್ಬರ ಅದಕ್ಕಿರಲಿಲ್ಲ. ಸಾವಯವ ಇದಕ್ಕೆ ಕುರಿ ಗೊಬ್ಬರ ತರ್ತಾರೆ, ಪ್ಯಾಕ್ಡ್ ಅಂದ ಕೂಡಲೇ ಅದಕ್ಕೆ ಟ್ಯಾಕ್ಸ್. ಈಗ ಏನಾಗೈತೆ ಅಂದ್ರೆ ಪ್ಯಾಕ್ ಮಾಡ್ತೀಯಾ, ಟ್ಯಾಕ್ಸ್ ಕೊಡು. ಈಗ ಒಂದು ಭತ್ತ, ಫೋನ್ ಸೈಲೆಂಟ್ ಹಾಕಿ, ಭತ್ತ ಬೆಳೆಯೋದಕ್ಕೂ ಕೂಡ GST ಅಂದ್ರೆ ಬೆಳೆಯೋದಕ್ಕೆ ಆತ ಉಪಯೋಗಿಸೋದು ಎಲ್ಲವೂ ಕೂಡ ಆಲ್ರೆಡಿ GST ಕೊಟ್ಟು ತಗೊಂಡ್ಬಂದಿರ್ತಾನೆ. ಒಂದು ಗೊಬ್ಬರಕ್ಕಾಗಿರ್ಬೋದು, ಕೆಮಿಕಲ್ಸ್ಗಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದೆಲ್ಲದಕ್ಕೂ ಸಾವಯವನು ಬಂದ್ಬಿಡುತ್ತೆ. ಹೌದು, ಸಾವಯವ ಗೊಬ್ಬರ ಪ್ಯಾಕೇಜ್ ಆಗಿ ಬರ್ತಾ ಇದೆ. ಅಲ್ಲ, ಪ್ಯಾಕ್ ಮಾಡಿದ ಕೂಡಲೇ ಅದಕ್ಕೂ ಟ್ಯಾಕ್ಸ್. ಈಗ ತೋಟಕ್ಕೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕುರಿ ಗೊಬ್ಬರ ಉಪಯೋಗಿಸ್ತಾರೆ. ಕುರಿ ಗೊಬ್ಬರ ಅವ್ನು ಪ್ಯಾಕ್ ಮಾಡಿ ತಂದ್ರೆ ನಾವು ಟ್ಯಾಕ್ಸ್ ಕೊಡ್ಬೇಕು. ಆ ಥರ ಇನ್ನು ಯಾವುದಕ್ಕೂ ಬಿಟ್ಟರೆ ನೀರು, ಒಂದು ಗಾಳಿ, ಅದು ಗಾಳಿ ನೀರನ್ನ ಪ್ಯಾಕ್ ಮಾಡಿದ್ರೆ ನಾವು ಅದಕ್ಕೂ ಟ್ಯಾಕ್ಸ್ ಕೊಡಬೇಕು. ಅಲ್ಲ, ನೀರಿಗೆ ಕಟ್ತಾ ಇದೀವಲ್ಲ ಸರ್, ಅದು ಕಟ್ತಾ ಇದೀವಲ್ಲ, ಅದೇ ವರ್ಡಿಂಗ್ ಪ್ಯಾಕ್, ಅದೇ ನೀರು. ಅಲ್ಲ, ಈಗ ಒಂದ್ ನಿಮಿಷ ಸರ್, ಈಗ ಪ್ಯಾಕೇಜ್ಡ್ಗೆನೆ ಫುಡ್ಗೆನೆ GST ಕಟ್ತಾ ಇದ್ವಿ. ಈಗ ಪ್ಯಾಕೇಜ್ ಅಲ್ದೇ ಇರೋದಕ್ಕೂ ಕೂಡ GST ಅಂತ ಅಂದಾಗ ಇದು ಸಹಜವಾಗಿ ಜನಸಾಮಾನ್ಯರ ಮೇಲೆ, ಮಧ್ಯಮ ವರ್ಗದವರ ಮೇಲೆ, ರೈತರ ಮೇಲೆ, ಸಣ್ಣ ಸಣ್ಣ ಉದ್ಯಮಿಗಳ ಮೇಲೆ, ದಿನಸಿ ಅಂಗಡಿಯವರ ಮೇಲೆ, ಇವ್ರ ಮೇಲೆ ಎಲ್ಲ ಕೂಡ ಹೊರದ ಬಿಡುತ್ತೆ. ಈ ಕಾರ್ಪೊರೇಟ್ ಅವರು ಅಡ್ವರ್ಟೈಸ್ಮೆಂಟ್ ಮತ್ತೊಂದು ಅವ್ರ ಸೇಲ್ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಅಂತ. ಸೊ ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಮೇಡಮ್? ಹಳ್ಳಿಗಳಲ್ಲಿ ಈಗ ಏನಾಗುತ್ತೆ, ಇದುವರೆಗೂ ಪ್ಯಾಕ್ಡ್ ಲೂಸ್ ರೈಸ್, ಈಗ ರೈತ ಒಂದ್ 5 ಕ್ವಿಂಟಾಲ್ ಭತ್ತ ಬೆಳೆದಿರ್ತಾನೆ, 5 ಕ್ವಿಂಟಾಲ್ ಭತ್ತ ಬೆಳೆದಿರ್ತಾನೆ, ಅವನಿಗೆ ಕೆಲವೊಂದು ಅಕ್ಕಿ ಬರ್ತಾ ಇರುತ್ತೆ. 5 ಕ್ವಿಂಟಾಲ್ನು ಪೂರ್ತಿ ವರ್ಷವಿಡೀ 5 ಕ್ವಿಂಟಾಲ್ ಅಕ್ಕಿ ಈಗ ರೈತನ ಮನೇಲಿ 2 ರಿಂದ 3 ಜನ ಇರ್ತಾರೆ. 5 ಕ್ವಿಂಟಾಲ್ ಇಲ್ಲ 10 ಕ್ವಿಂಟಾಲ್ ಭತ್ತ ಬೆಳೆದಿದ್ದ ಅಂದ್ರೆ 5 ಕ್ವಿಂಟಾಲ್ ಅಕ್ಕಿನ ಎಲ್ಲಾರು ಚಿಲ್ಲರೆ ಹೋಗಿ ಮಾರಬೇಕು ಅಂತಂದ್ರೆ ಆ ಮಾರೋದಕ್ಕೂ ಅವ್ನು GST ಕಟ್ಟಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟ ಅಂದ್ರೆ ಅವ್ನು ಬೆಳೆಯದೇ ನಿಲ್ಲಿಸ್ಬಿಡ್ತಾನೆ. ಈ ಸ್ಥಿತಿ ತುಂಬಾ ಕಷ್ಟ ಆಗ್ತಾ ಇದೆ. ಈಗ ಹಿಂದೆ ಬಾರ್ಟರ್ ಸಿಸ್ಟಮ್ ಇತ್ತು. ಇವ್ನು ಭತ್ತ ಬೆಳೆದ, ಅವ್ನು ಗೋಧಿ ಬೆಳೆದ, ಇವನು ಎಕ್ಸ್ಚೇಂಜ್ ಮಾಡ್ಕೋತೀನಿ ಅನ್ನೋ ಆ ಸಿಸ್ಟಮ್ ಕಂಪ್ಲೀಟ್ ಆಗಿ ದೇಶದಿಂದ ನಶಿಸ್ತಾ ಇದೆ. ಇದು ತುಂಬಾ ಹಾನಿ ಆಗುತ್ತೆ. ಅದಕ್ಕೆ ಅಂದ್ರೆ ಅವನು ಏನಾರು ಒಂದು ಭತ್ತ ಮಾರ್ದ ಅಂದ್ರೆ ಅದ್ರ ಮೇಲೆ GST ಅನ್ನೋದು ಒಂದು ದೊಡ್ಡ ಹೊರೆ ಬೀಳುತ್ತೆ ಅನ್ನೋದೇ ಆದ ಅಂದ್ರೆ ಅವ್ನು ಯಾಕೆ ಬೆಳಿಬೇಕು ಅನ್ನೋ ಯೋಚನೆಗೆ ಬರಕ್ ಶುರು ಆದ ಅಂದ್ರೆ ನಾವು ಖಂಡಿತವಾಗ್ಲೂ ದೇಶ ಹಿಂದೆ ಹೋಗೋಕೆ ಶುರು ಆಗುತ್ತೆ ಹೊರತು ಮುಂದೆ ಪ್ರೋಗ್ರೆಸಿವ್ ಆಗುತ್ತೆ ಅನ್ನೋದು ಯಾವ ಥರದಲ್ಲೂ ನಮಗೆ ಎಫೆಕ್ಟ್ ಆಗಲ್ಲ ಮೇಡಮ್. ಇನ್ನು 3 ವರ್ಷಕ್ಕೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ದವಸ ಧಾನ್ಯಗಳು, ಬೇಳೆಕಾಳಾಗಿರ್ಬೋದು, ಎಲ್ಲ ಮೇಲೂ ಕೂಡ ಈಗ GST ಅಂತ ಅಂದಾಗ ಈಗ ಬೆಳೆ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ಆಲ್ರೆಡಿ ಈಗ ರೈತರು ಯಾರು ಲಕ್ಸುರಿಯಸ್ ಆಗಿ ಜೀವನ ಮಾಡಲ್ಲ, ರೈತರು ಯಾರು ಕೂಡ ಐಷಾರಾಮಿ ಬದುಕಲ್ಲ. ರೈತರು ಸಾಮಾನ್ಯ ವರ್ಗದವರು, ಅವರಿಗೆ ಪ್ರತಿನಿತ್ಯ ಅವರು ಒಂದು ಬೆಳೆ ಬೆಳೆದ್ರೆ ಇನ್ನೊಂದು ಉಳಿದಿದ್ದೆಲ್ಲ ಅವ್ರು ಕೊಂಡ್ಕೊಂಡೇ ಬರಬೇಕು. ಸೊ ಹಂಗಂದಾಗ ನೋಡಿ, ನಾವು ತಿನ್ನೋ ಅನ್ನವನ್ನ ನಾವೇ ಬೆಳಿತಾ ಇದ್ದೀವಿ, ಆದ್ರೆ ನಮಗೆ ತಿನ್ನೋ ಅನ್ನಕ್ಕೆ ನಾವು GST ಕಟ್ಟಬೇಕು, ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು ಅಂತಂದಾಗ ಎಂಥವ್ರಿಗೂ ಕೂಡ ಹೊರೆ ಆಗೇ ಆಗುತ್ತೆ. ರೈತನೇ ಹಿಂದೆ ಬೆಳ್ತಾನೆ. ಇತ್ತೀಚಿನ ಒಂದು ವರದಿ, ಈ ಏಕದಳ ಧಾನ್ಯ ಟೋಟಲಿಯಾಗಿ ಅದನ್ನ ಬೆಳೆಯೋಕ್ಕೆ ರೈತ ನಿರಾಸಕ್ತಿ ತೋರಿಸಿದ್ದಾನೆ ಅಂತ ಮೊನ್ನೆ ಪೇಪರ್ನಲ್ಲಿ ವಾಣಿಜ್ಯ ಇದರಲ್ಲಿ ಬಂದಿದೆ. ಇನ್ನು ಮುಂದೆ ಏಕದಳ ಅಂದ್ರೆ ಭತ್ತ, ರಾಗಿ, ಜೋಳ ಎಲ್ಲ ಬರುತ್ತೆ. ಅವ್ರು ಏನ್ ಮಾಡ್ತಾ ಇದ್ದಾನೆ, ಕಮರ್ಷಿಯಲ್ ಕ್ರಾಪ್ ಟರ್ನ್ ಆಗ್ತಾ ಇದ್ದಾರೆ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 20% ಅಷ್ಟೇ ಭತ್ತ ಇರೋದು. ಎಲ್ಲ ಅಡಿಕೆ. ನಮ್ಮ ಶಿವಮೊಗ್ಗದ ದಾವಣಗೆರೆ ಅಡಿಕೆಗೆ ಹೋದ್ರು, ರಾಯಚೂರಲ್ಲಿ ಹತ್ತಿ ಹೋಗ್ತಾ ಇದ್ದಾರೆ, ಆಮೇಲೆ ಮಂಡ್ಯ, ಮೈಸೂರಲ್ಲಿ ಕಬ್ಬಿಗೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಕಬ್ಬಿಗೆ ಎಥೆನಾಲಿಗೆ ರೇಟ್ ಬಂತಲ್ಲ,
ಅದಕ್ಕೆ ಈ ನಾಳೆ ಹೊತ್ತಿರ ಫುಡ್ಡನ್ನು ಬೇರೆ ದೇಶದಿಂದ ಕೊಂಡ್ಕೋಬೇಕು. ಕೊಂಡ್ಕೊಳ್ಳೋಕೆ ಬೇರೆ ದೇಶದಲ್ಲಿ ಸಬ್ಸಿಡೆಂಟ್ ಇಲ್ಲ ಮೇಡಮ್. ಈಗ ಈಗ ಪ್ರೆಸೆಂಟ್ ಕಂಡೀಷನ್ಲಿ ನಮ್ಮ ದೇಶದಲ್ಲೇ ಸಬ್ಸಿಡೆಂಟ್ ಇರೋದು. ಅದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ದೇಶದ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಬರಬಹುದು ಅಂತ ನಮ್ಮ ಒಂದು. ಈಗ ಒಂದು ಆಹಾರ ಭದ್ರತಾ ಕಾಯ್ದೆ ಅನ್ನೋದೊಂದಿದೆ. ಸೊ ಈ GST ಹಾಕೋದ್ರಿಂದ ಖಂಡಿತವಾಗ್ಲೂ ಇದರ ಉಲ್ಲಂಘನೆ ಆಗತ್ತೆ. ಆದರೆ ಈ GSTಯನ್ನ ಈಗ ಹಾಕಬೇಕು ಅಥವಾ ಒಂದು ಪ್ರಾಡಕ್ಟ್ ಮೇಲೆ GST ಹಾಕಬೇಕು ಅಂತಂದ್ರೆ ಅದರದೇ ಆದಂಥ ಕಮಿಟಿ ಇರ್ತಾರೆ, ಎಕ್ಸ್ಪರ್ಟ್ಗಳಿರ್ತಾರೆ, ಮತ್ತೊಬ್ಬರು ಇರ್ತಾರೆ. ತದನಂತರ ಅದು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಆದ್ರೆ ಯಾವ ಹಂತದಲ್ಲೂ ಕೂಡ ಯಾರಿಗೂ ಈ ಆಹಾರ ಭದ್ರತೆಯನ್ನು ನಾವು ಉಲ್ಲಂಘನೆ ಮಾಡ್ತಾ ಇದ್ದೀವಿ, ಜನಕ್ಕೆ ಆಹಾರವನ್ನ ಫ್ರೀ ಆಗಿ ಒದಗಿಸಬೇಕು ಅಂಥದ್ರಲ್ಲಿ ನಾವು ಅವರಿಂದಾನು ಆ ತಿನ್ನೋ ಒಂದು ತುತ್ತಲ್ಲಿ ಒಂದೆರಡು ಅಗಳನ್ನ ನಾವು ತಗೊಳ್ತಾ ಇದ್ದೀವಿ ಅಂತಂದ್ರೆ ಇದು ಯಾವ ನ್ಯಾಯ ಅಲ್ಲ ಮೇಡಮ್. ಆಹಾರ ಭದ್ರತೆ, ರೈತ ಭದ್ರತೆ ಮಾತಾಡ್ಲಿ ಹೇಳಿ ಮೇಡಮ್. ಒಂದು ಆಹಾರ ಭದ್ರತೆಯಲ್ಲಿ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಪಾಪ 2 ವರ್ಷದಿಂದ ಆಹಾರ ಭದ್ರತೆಗೆ ಕರೋನಾ ಇದೆ ಅನ್ನೋ ಒಂದೇ ಒಂದು ಎಫೆಕ್ಟ್ಗೆ 2 ವರ್ಷದಿಂದ ಸತತವಾಗಿ ಅಪ್ ಟು ಲಾಸ್ಟ್ ಮಂತ್ ತನಕನೂ ಆಹಾರನ ಒಂದು ಪರ್ಸನ್ಗೆ 7 kg ತರ ಫ್ರೀ ಆಗಿ ದಾನ ಮಾಡಿದ್ದಾರೆ ಸರ್ಕಾರ. ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ತಪ್ಪು ಅಂತ ನಾವೇನ್ ಹೇಳ್ತಾ ಇಲ್ಲ. 100% ಪ್ರಪಂಚದ ಯಾವ ದೇಶದಲ್ಲೂ 80 ಕೋಟಿ ಜನಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಈ ಆಹಾರ ಭದ್ರತೆ ಸ್ಕೀಮ್ ಅಲ್ಲಿ PMI ಸ್ಕೀಮ್ ಏನ್ ಪ್ರೈಮ್ ಮಿನಿಸ್ಟರ್ ಫುಡ್ ಗ್ರೇನ್ ಶಾರ್ಟೇಜ್ ಆಗದಂಗೆ ಅವ್ರಿಗೆ ಎಲ್ಲಾರ್ಗು ಭದ್ರತೆ ಕೊಟ್ಟು ಏನ್ ಸ್ಕೀಮ್ ಕೊಟ್ಟು ಏನ್ ಭದ್ರತೆ ಮಾಡ್ತೋ, ಈ 5% GST ಹಾಕೋದ್ರಿಂದ ರೈತ ಇಷ್ಟು ದಿವಸ ಏನ್ ಲಾಭ ಪಡೆದ್ನೋ ಆ PM ಕಿಸಾನ್ ಯೋಜನೆ ಥ್ರೂ ಪ್ರಪಂಚದ ಯಾವುದೇ ದೇಶದಲ್ಲೂ PM ಕಿಸಾನ್ ಯೋಜನೆ ಥ್ರೂ ಯಾವ ರೈತಂಗೂ ಆನ್ ಡೈರೆಕ್ಟ್ ಬೆನಿಫಿಟ್ ಟ್ಯಾಕ್ಸ್ ಅಲ್ಲಿ 2,000 ರೂಪಾಯಿ ತರ 3 ತಿಂಗಳಿಗೆ ಒಂದ್ಸತಿ ಏನ್ ಬರ್ತಾ ಇದೆಯೋ ಆ ಬರ್ತಾ ಇರೋ ಸ್ಕೀಮು ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ನಾವು ಅದನ್ನ ಒಪ್ಕೋತೀವಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಮ್ಗೆ ಭಾರಿ ತುಂಬಾ ಹೆಮ್ಮೆ ಇದೆ. ಆದ್ರೆ ಈ ಟ್ಯಾಕ್ಸ್ ಹಾಕೋದ್ರಿಂದ ಪ್ರೈಮ್ ಮಿನಿಸ್ಟರ್ ಇಷ್ಟು ವರ್ಷ ಏನ್ ಮಾಡ್ಕೊಂಡ್ಬಂದ್ರು, ಆ ಕೇಂದ್ರ ಸರ್ಕಾರ ಇಷ್ಟು ವರ್ಷ ಏನ್ ಮಾಡ್ಕೊಂಡ್ಬಂತೋ ನೀರಲ್ಲಿ ಹೋಮ ಮಾಡ್ದಂಗ ಆಗೋಗುತ್ತೆ ಅನ್ನೋದು ನಮ್ಮ ಭಾವನೆ. ಟ್ಯಾಕ್ಸ್ ಕಟ್ಟೋದಕ್ಕೆ ನಾವ್ ಯಾರು ಹಿಂಚರಿತಾ ಇಲ್ಲ, ಮಿಲ್ಲರ್ಸು ಯಾರು ಯೋಚನೆ ಮಾಡ್ತಾ ಇಲ್ಲ. ಟ್ಯಾಕ್ಸ್ ಹಾಕ್ಲಿ, ಆದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಗಿರೋದ್ರಿಂದ ದಿನನಿತ್ಯದ ಬಳಕೆಯಲ್ಲಿ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಗೆ ನೀವು ಟ್ಯಾಕ್ಸ್ ಹಾಕ್ದ ಅಂದ್ರೆ ಯೋಚನೆ 100% ಸರ್ಕಾರ ಯೋಚನೆ ಮಾಡ್ಲೇಬೇಕು. ಈಗ ಪೆಟ್ರೋಲ್ಗೆ ಡೀಸೆಲ್ಗೆ ಡೀಸೆಲ್ ನ GST ತಂದು ಕೂರಿಸ್ಕೊಂಡ ಅಂದ್ರೆ ರೇಟ್ಸ್ ಎಲ್ಲದರಲ್ಲೂ ಕಮ್ಮಿ ಆಗುತ್ತೆ. ಈಗ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ನಿಂದ ರೈತರು ಕೂಡ ಒಂದು ಟ್ರಾಕ್ಟರ್ ತಗೊಂಡ್ಬರ್ಬೇಕು, ಒಂದು ಜಮೀನು ಉಳುಮೆ ಮಾಡಬೇಕು ಅಂತಂದ್ರೆ 1,000 ರೂಪಾಯಿ ಕೊಡ್ಬೇಕು ಅನ್ನೋ ಪರಿಸ್ಥಿತಿ ಇದೆ. ಈಗ ಆಲ್ರೆಡಿ ಇದೆಲ್ಲದ್ರ ಎಫೆಕ್ಟ್ ಆಗ್ತಾ ಇದೆ ಆಯ್ತಾ, ರೈತರಿಗೆ ಆಗ್ತಾ ಇದೆ. ಗೊಬ್ಬರದಿಂದ ಮಾತ್ರ ಅಲ್ಲ ಆಯ್ತಾ, ಪೆಟ್ರೋಲ್ ಡೀಸೆಲ್ ಬೆಲೆಯಿಂದಲೂ ಕೂಡ ಆತನಿಗೆ ಎಫೆಕ್ಟ್ ಆಗ್ತಾ ಇದೆ. ಜನಸಾಮಾನ್ಯರಿಗೂ ಕೂಡ 3,000 ಕೊಡ್ಬೇಕು ಮೇಡಮ್. ಅದಕ್ಕೆ ಕಟಾವ್ಗೆ ನಾಟಿ ಮಾಡಕ್ಕೆ 2,000 ಎಲ್ಲ 1,000 ಲೆಕ್ಕದಾಗ ಅದಾವ. 100 ಲೆಕ್ಕ ಇಲ್ಲೇ ಇಲ್ಲ. ಆಮೇಲೆ ಲೇಬರ್ ಅಂತೂ ಭಾರಿ ಕಷ್ಟ. ಈಗ ಈ ರೈತಂದು ಕಷ್ಟ ಹೇಳಂಗಿಲ್ಲ. ರೈತನ ಭದ್ರತೆ ಸರಿ ಮಾಡ್ಬೇಕು. ಆಹಾರ ಭದ್ರತೆಗಿಂತ ರೈತ ಭದ್ರತೆನ ಸರಿ ಮಾಡಿದ್ರೆ ಆಹಾರ ಭದ್ರತೆ ಗ್ಯಾರಂಟಿ ಸಕ್ಸಸ್ ಆಗತ್ತೆ. ರೈತನ ಭದ್ರತೆ ಮುಂಚೆ ಮೂಲ ಮಾಡ್ಬೇಕು, ಅದು ಮೂಲ ಇರೋದು. ಆಹಾರ ಭದ್ರತೆ ಇರಲಿ, ಆದ್ರೆ ರೈತನ ಆಹಾರ ಬೆಳೆಯೋರು ಯಾರು? ರೈತ. ಅವನ ಭದ್ರತೆ ಸರ್ಕಾರ ನೋಡ್ಬೇಕು. ಈಗ ಲಾಭದಲ್ಲಿರುವಂತಹ ಉದ್ಯಮ ಆದ್ರೆ ಅದೊಂಥರ. ಈಗ ಮೊದಲೇ ನಷ್ಟ, ರೈತರು ನಷ್ಟ ನೋಡಿ, ಒಂಥರ ಲಾಟ್ರಿ ಇದ್ದಂಗೆ ಆಯ್ತಾ. ಈ ಉಳುಮೆ ಮಾಡೋದು, ಬೆಳೆ ಬೆಳೆಯೋದೇ, ಮಳೆ ಬಂತು ಅಂದ್ರೆ ಬೆಲೆ ಇರಲ್ಲ, ಬೆಲೆ ಇತ್ತು ಅಂತಂದ್ರೆ ಬೆಳೆ ಬರಲ್ಲ, ಬೆಳೆ ಎಲ್ಲ ಬಂತಪ್ಪ ಅಂತಂದ್ರೆ ಇನ್ನೇನೋ ಅತಿವೃಷ್ಟಿನ ಅನಾವೃಷ್ಟಿನ ಆಗೋಗ್ಬಿಡುತ್ತೆ. ಇಂತಹ ಟೈಮ್ನಲ್ಲೂ ಆತ 1 ವರ್ಷ ಬೆಳೆ ಬೆಳೆದ್ರೆ 1 ವರ್ಷ ನಷ್ಟ ಅನುಭವಿಸಿದ್ರೆ ಇನ್ನೊಂದು ವರ್ಷ ಹೆಂಗೋ ಸರಿದೂಗಿಸ್ಕೊಳ್ತಾನೆ. ಆದ್ರೂ ಕೂಡ ಕೃಷಿಯನ್ನ ಬಿಟ್ರೆ ಯಾಕಂತಂದ್ರೆ ನಾವೆಲ್ಲ ಹೊಟ್ಟೆಗೆ ಮಣ್ಣೆ ತಿನ್ಬೇಕಾಗತ್ತೆ. ಅಂಥದ್ರಲ್ಲೂ ಇವರು ಆತ ಬೆಳೆಯುವಂತಹ ಬೆಳೆಗೂ ಕೂಡ GST ಅಂತಂದಾಗ ಮುಂದಿನ ದಿನಗಳಲ್ಲಿ ಇದು ಹೆಂಗಾಗೋಗ್ಬಿಡುತ್ತೆ ಅಂತಂದ್ರೆ GST ಹಾಕಿಲ್ಲ, ಇಂಡೈರೆಕ್ಟ್ ಆಗಿ ನಮಗೆ ಹಾಕಿದ್ರೆ ಅವ್ರಿಗೆ ಹಾಕ್ದಂಗೆ. ನಾವು ರೈತರು ಈಗ ಏನೋ ಈಗ ಅಂದ್ರೆ ಈಗ ಅವನೀಗ ಒಂದು 50,000 ರೂಪಾಯಿಗೆ ಏನೋ ಒಂದು ಈಗ ಭತ್ತ 1 ಎಕರೆಯಲ್ಲಿ ಬೆಳೆದಂತಹ ಭತ್ತ ಮಾರಾಟ ಮಾಡಕ್ ಹೋಗ್ತಿದ್ದಾನೆ ಅಂತಂದ್ರೆ ಅದು ಅಷ್ಟು ಸಿಗಲ್ಲ ಆತನಿಗೆ. ಆಬ್ವಿಯಸ್ಲಿ ಕಡಿಮೆ ಬೆಲೆನೇ ಸಿಗೋದು ಆತನಿಗೆ. ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. MSP ಯೋಜನೆ ಥ್ರೂ ಈಗ ಲಾಸ್ಟ್ ಇಯರ್ 1,948 ರೂಪಾಯಿಯಲ್ಲಿ ಕೇಂದ್ರ ಸರ್ಕಾರ ಭತ್ತ ಕೊಂಡ್ಕೊಂಡು ನಮ್ಮಲ್ಲಿ 17 ಲಕ್ಷ ಟನ್ 17 ಲಕ್ಷ ಮೆಟ್ರಿಕ್ ಟನ್ ನಮ್ಮ ರಾಜ್ಯದಲ್ಲಿ ಕೊಂಡ್ಕೊಂಡಿದೆ. ಇತರೆ ರಾಜ್ಯದಲ್ಲಿ ನಮ್ಗಿಂತ ಜಾಸ್ತಿ ಕೊಂಡ್ಕೊಂಡಿದೆ. ಆದ್ರೆ 2,040 ರೂಪಾಯಿ ಕೊಡ್ತಾ ಇದೀವಿ ಅನ್ನೋದನ್ನ ಮುಂದಿನ ವರ್ಷಕ್ಕೆ ಆಗ್ಲೇ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲೂ ಅನೌನ್ಸ್ಮೆಂಟ್ ಅಲ್ಲೂ ಏನು ತೊಂದರೆ ಆಗ್ತಾ ಇಲ್ಲ. ಆದ್ರೆ 1 ಎಕರೆಗೆ ರೈತಂಗೆ ಖರ್ಚು ಬರೋದು ಹೆಚ್ಚು ಕಡಿಮೆ 90,000 ರಿಂದ 95,000 ರೂಪಾಯಿ ಖರ್ಚು ಬರುತ್ತೆ ಮೇಡಮ್. ಇವನು 1 ಎಕರೆ ಭತ್ತ ಪೂರ್ತಿ ಮಾರ್ಕೊಂಡ್ರೆ ಅವನಿಗೆ 30,000 ರಿಂದ 35,000 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಅವನ ಖರ್ಚು 1 ಲಕ್ಷ ಬರ್ತಾ ಇದೆ. ಟೋಟಲ್ ದುಡಿಮೆ ಅವನಿಗೆ ಆಗ್ತಾ ಇರೋದು ಬರೀ 35,000 ರಿಂದ 40,000 ರೂಪಾಯಿ. ಅಂದ್ರೆ 50% ಮೊದಲೇ ಲಾಸ್ ಅಲ್ಲಿ ಇದ್ದಾನೆ ಭತ್ತ ಬೆಳೆಯೋದ್ರಿಂದ.
ಏನು ಅಕ್ಕಿನೂ ಈಗ ಭತ್ತ ಬೆಳೆಯೋದನ್ನ ಹಾಗಿದ್ರು ಕಮ್ಮಿ ಮಾಡ್ಕೋತಾ ಬರ್ತಾನೆ ಇದ್ದಾನೆ. ಅಕ್ಕಿ ಮೇಲೂ ಈ GST ಹಾಕ್ತಾ ಹೋದ ಅಂದ್ರೆ ರೈತ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡ್ತಾನೆ. ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ರೈಸ್ ನ. ಇಂಪೋರ್ಟ್ ಮಾಡ್ಕೊಳಕ್ಕೆ ಆಚೆ ದೇಶಗಳಲ್ಲೂ ವಿ ಆರ್ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಇನ್ ಇಂಡಿಯಾ ಇನ್ ದಿ ವರ್ಲ್ಡ್. ನಾವೀಗ ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಕೊಂಡ್ಕೊಂಡಂಗೆ ನಾವು ಬೇರೆ ಮೇಲೆ ಡಿಪೆಂಡ್ ಆಗೋ ಸ್ಥಿತಿಗೆ GST ಬರೋದ್ರಿಂದ 50 ರೂಪಾಯಿ ಇರೋ ಅಕ್ಕಿ 500 ರೂಪಾಯಿ ಆದ್ರೂ ಕೂಡ ಏನು ಆಶ್ಚರ್ಯ ಪಡುವುದೇನಿಲ್ಲ ಮುಂದಿನ ದಿನಗಳಲ್ಲಿ. ಇದು ಅಷ್ಟು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದು ನಮ್ಮ ಎಲ್ಲಾರ್ದು ಅಭಿಪ್ರಾಯ. ಇದನ್ನ ನಾವು ಸರ್ಕಾರಕ್ಕೆ ಹೇಳೋದು GST ಆನ್ ಅನ್ಬ್ರಾಂಡೆಡ್, ಈಗ ಬ್ರಾಂಡೆಡ್ ರೈಸ್, ಈಗ ಬಾಸುಮತಿ ಅಕ್ಕಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಬಾಸುಮತಿ ಅಕ್ಕಿಗೆ ಬೆಲೆನೂ ಹಂಗೆ ಇದೆ. ಭತ್ತದ ಬೆಲೆ 7,000 ರೂಪಾಯಿ 7,500 ರೂಪಾಯಿ ಇದೆ. ನಮ್ಮಲ್ಲಿ ಭತ್ತದ ಬೆಲೆ ಬೆಂಬಲ ಬೆಲೆ ಯಾಕೆ ಸರ್ಕಾರ MSP ಯೋಜನೆಯಲ್ಲಿ ಬೆಂಬಲ ಬೆಲೆ ಯಾಕೆ ಕೊಡ್ತಾ ಇದೆ ಅಂತಂದ್ರೆ ಭತ್ತಕ್ಕೆ ರೇಟ್ ಸಿಗ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೇನೆ ಬೆಂಬಲ ಬೆಲೆಯಲ್ಲಿ ಸರ್ಕಾರನೇ ಕೊಂಡ್ಕೋತಾ ಇದೆ. ಈಗ ಅದ್ರ ಮೇಲೆ ಭೂಮಿ ಮೇಲೆ ರೈತಂಗೆ ಬರೆ ಮೇಲೆ ಬರೆ ಹಾಕ್ತಾ ಇರೋ ಹಂಗ ಆಗಿದೆ GST ಹಾಕೋದ್ರಿಂದ. ರೈತಂಗೆ ಹಾಕೋದ್ರಿಂದ ಅಂತ ಇನ್ ದಿ ಸೆನ್ಸ್ ವ್ಯಾಪಾರ ಮಾಡಬೇಕು ಅಂತಂದ್ರೆ ಅವನು GST ಕಟ್ಟಲೇಬೇಕು ಅನ್ನೋದಾದ್ರೆ ವ್ಯಾಪಾರಸ್ಥ ಕೊಂಡ್ಕೊಳ್ಳುವಾಗ ಇದನ್ನ ತಗೊಳ್ಳೇಬೇಕು. ನಿಜ ರಾಜಶೇಖರ್ ಅವರು, ಈಗ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ನಿಮ್ಮ ಸಂಘಟನೆಯಿಂದ? ಯಾಕಂತಂದ್ರೆ ಒಂದು ನಿಮ್ಮ ಮೇಲೂ ಕೂಡ ನೇರವಾಗಿ ಹೊರೆ ಬೀಳ್ತಾ ಇದೆ, ರೈಸ್ ಮಿಲ್ ಮಾಲೀಕರುಗಳ ಮೇಲೂ ಕೂಡ ನೇರವಾದಂತಹ ಹೊರೆ ಬೀಳ್ತಾ ಇದೆ. ಒಂದು ದಿವಸ ಸಾಂಕೇತಿಕವಾಗಿ ಬಂದು ಆಚರಣೆ ಮಾಡಿದ್ವಿ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಎಲ್ಲ ಇದು ಸೇರ್ಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾಳೆ ನಾಡ್ದ ನಾವು ತೀರ್ಮಾನ ಮಾಡ್ತೀವಿ. ಯಾಕೆಂದ್ರೆ ಸೋಮವಾರದಿಂದಲೇ GST ಲಾಗು ಆಗುತ್ತೆ. ನಾವು ಇದು ನಿನ್ನೆ ಏನೋ ಬಂದಿದೆ ನೋಟಿಫಿಕೇಶನ್. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟನ ಯಾವ ರೀತಿ ಮಾಡೋದು ಅಂತ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ನಾವು ಒಂದು ನಿರ್ಣಯ ತಗೊಂತೀವಿ. ಇದು ನಮ್ಮ ದೇಶದ ಸಮಸ್ಯೆ. ಇದು ಬರೀ ಕರ್ನಾಟಕದ್ದಲ್ಲ ಮೇಡಮ್. ನಾವು ಬೇರೆ ಸ್ಟೇಟ್ನಲ್ಲಿ ಯಾವ್ಯಾವ ರೀತಿ ಒಂದ್ ರೀತಿಯಾದಂತಹ ಹೊರೆ ಆದ್ರೆ ಜನಸಾಮಾನ್ಯರ ಮೇಲೂ ಕೂಡ ಮತ್ತೊಂದು ದೊಡ್ಡ ಪೆಟ್ಟು ಇದು. ಎಲ್ಲ ಆಹಾರ ಬೆಲೆಗಳು ಕೂಡ ಜಾಸ್ತಿ ಆಗ್ಬಿಟ್ರೆ ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ಬಡಿಸಕ್ಕೂ ಇಂದ ಮುಂದೆ ನೋಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇದುವರೆಗೂ ಸಾಮಾನ್ಯರಿಗೆ ಇನ್ನೂ ಅದು ಗೊತ್ತಾಗಿಲ್ಲ. ಯಾಕೆಂದ್ರೆ ಯಾರು ಇನ್ನೂ GST ಹಾಕಿಲ್ಲ. ಸೋಮವಾರ ನಂತರ ಯಾರಾದರೂ ಅಂಗಡಿಗೆ ಹೋದ್ರೆ ಈಗ ಒಂದು 25 kg ಅಕ್ಕಿ ಬೇಕಂದ್ರೆ ಅವನಿಗೆ 25 kgಗೆ 50 ರಿಂದ 60 ರೂಪಾಯಿ ಜಾಸ್ತಿ ಕೊಡ್ಬೇಕು. 1 ಕ್ವಿಂಟಾಲ್ಗೆ 300 ರೂಪಾಯಿ ಜಾಸ್ತಿ ಕೊಡ್ಬೇಕು. ಅವನಿಗೆ ಇದೇನಪ್ಪ ಒಂದೇ ಸರಿ 300 ರೂಪಾಯಿ ಏನಿದು ಜಾಸ್ತಿ ಅಂತ ಪ್ರತಿ ತಿಂಗಳ ಈಗ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆದ್ರೆ ಇದು ಈಗಲೇ ಮೊನ್ನೆ ಇನ್ಫ್ಲೇಷನ್ ಇಂದ ಎಲ್ಲ ರೇಟ್ಗಳು ಜಾಸ್ತಿ ಆಗಿದಾವೆ. ನಮ್ಮ ಪ್ರೊಡಕ್ಷನ್ ಲೆವೆಲ್ನಾಗೆ ಮಿಷನರಿ ಜಾಸ್ತಿ ಆಗೈತಿ. ಆಮೇಲೆ ವಿದ್ಯುತ್ ಶಕ್ತಿ ಜಾಸ್ತಿ ಆಗಿ ನಮ್ಮ ಪ್ರೊಡಕ್ಷನ್ ಕಾಸ್ಟು ಸಹಿತ ಜಾಸ್ತಿ ಬೀಳ್ತಾ ಇತ್ತು. ಹಂಗಾಗಿ ನಾವು ಅನಿವಾರ್ಯವಾಗಿ ಅದನ್ನು ಜಾಸ್ತಿ ಮಾಡೋಕ್ಕೂ ಜೊತೆಗೆ ಈಗ ಏನಾಗುತ್ತೆ ಇಂಡೈರೆಕ್ಟ್ ಆಗಿ ಇದು ರೈಸ್ ಮಿಲ್ಲರ್ ಮ್ಯಾಗೆ ಬರ್ತದೆ. ಅದು ಏನಪ್ಪ ಅಂದ್ರೆ ಇವರೇ ಏನೋ ಜಾಸ್ತಿ ಮಾಡ್ತಾ ಇದಾರೆ ಇವರೇ ಏನೋ ಅಂತ. ಆದ್ರೆ ನಮಗೆ ಅದ್ರ ಕಷ್ಟ ಸುಖ ಅಂತ ನಮಗೆ ಸರ್ಕಾರದಿಂದ ಬಂದಿರುವಂತಹ ಒಂದು ನಿಯಮವನ್ನ ಪಾಲಿಸಲೇಬೇಕು. ಆದ್ರೆ ಜನರ ಮೇಲೂ ಕೂಡ ಹೊರೆ ಬೀಳುತ್ತೆ, ಜೊತೆಗೆ ನಿಮ್ಮ ಮೇಲೂ ಕೂಡ ಹೊರೆ ಬೀಳುತ್ತೆ. ಆದ್ರೆ ನೇರವಾಗಿ ನಮ್ಮ ರೈಸ್ ಮಿಲ್ಲರ್ ದೂರ್ತಾರೆ. ಬೆಲೆ ಜಾಸ್ತಿ ಆದ್ರೆ ರೈಸ್ ಮಿಲ್ಲರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ. ಯಾಕಂದ್ರೆ ಏನ್ ಹೇಳ್ತೀರಿ ಫೈನಲ್ ಆಗಿ? ಮೇಡಮ್ ಫೈನಲ್ ಆಗಿ ನಾವು ಹೇಳೋದು ಏನು ಅಂತಂದ್ರೆ ಮೇಡಮ್ ರಬ್ಬರ್ ರೇಟ್ ಜಾಸ್ತಿ ಮಾಡಿದ್ದಾರೆ ರೈಸ್ ಮಿಲ್ ಅಲ್ಲಿ. ಬೇರಿಂಗ್ ರೇಟ್ ಜಾಸ್ತಿ ಆಗಿದೆ. ನಾವು ಯೂಸ್ ಮಾಡುವ ಪ್ರತಿಯೊಂದು ಪದಾರ್ಥನೂ ವಿ ಆರ್ ಎಂಡ್ ಯೂಸರ್ಸ್. ರೈಸ್ ಮಿಲ್ಲರ್ಸ್ ಆರ್ ಎಂಡ್ ಯೂಸರ್ಸ್. ಇದುವರೆಗೂ GST ಇಲ್ಲದೆ ಇರೋದ್ರಿಂದ ರೈಸ್ ಮೇಲೆ GST ಇಲ್ಲದೆ ಇರೋದ್ರಿಂದ ಅನ್ಬ್ರಾಂಡೆಡ್ ನಮ್ದೆಲ್ಲ. ಮತ್ತೆ ನಮ್ಮ ಅಕ್ಕಿಗಳು ನಮ್ದೇನು ನಾವೇನು ದುಬೈಗೋ ಇಲ್ಲ ಸೌತ್ ಆಫ್ರಿಕಾಗೋ ಇಂಗ್ಲೆಂಡ್ಗೋ ನಾವು ಎಲ್ಲಿಗೂ ಯುರೋಪಿಯನ್ ಕಂಟ್ರೀಸ್ಗೋ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳೆಯುವ ಅಕ್ಕಿ ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು ಹೊರತು ಬೆಂಗಳೂರಿಗೂ ಸಹಿತ ಬರೋದು ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಬೆಳೆಯೋದೇ ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ. ಈಗ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳೆಯೋ ರೈತಂದೇ ಅವನ ತಲೆ ಮೇಲೆ GST ಬೀಳುತ್ತೆ ಅಂತ ಆದ್ರೆ ಅವ್ನು ಬೆಳೆಯೋ ಬಗ್ಗೆ 100% ಅಲ್ಲ 100ಕ್ಕಿಂತ 200% ಅವ್ನು ಯೋಚನೆ ಮಾಡೋ ಸ್ಥಿತಿ ಬಂದ್ಬಿಡುತ್ತೆ. ದಯವಿಟ್ಟು ನಾವು ಸರ್ಕಾರನ ಕೇಳ್ಕೊಳ್ಳೋದು GST ಅಕ್ಕಿ ಎಸೆನ್ಷಿಯಲ್ ಕಮಾಡಿಟೀಸ್ ಫುಡ್ ಗ್ರೇನ್ಸ್ ಮೇಲೆ, ನಾವು ಅಕ್ಕಿ ಅನ್ನೋದು ಒಂದೇ ಅಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಮೇಲೆ ದಯವಿಟ್ಟು GST ಹಾಕ್ದಂಗೆ ರೈತನ್ನ ಮತ್ತೆ ಗ್ರಾಹಕನ್ನ ಎರಡನ್ನೂ ಉಳಿಸಿ ದೇಶನ ಅಭಿವೃದ್ಧಿ ಕಡೆ ಹೋಗಕ್ಕೆ ಏನ್ ಬೇಕೋ ಅದಕ್ಕೆ ಸಹಕಾರ ಮಾಡೋ ಕಡೆಗೆ ಒಂದು ಗಮನ ಹರಿಸಿದ್ರೆ ನಮ್ಗಳಿಗೆ ಎಲ್ಲರಿಗೂ ತುಂಬಾ ಏನು ಯಾವ ನಿರ್ಧಾರವನ್ನ ಅಟ್ಲೀಸ್ಟ್ ನಮ್ಮ ಒಂದು ರಾಜಕಾರಣಿಗಳು ಇದನ್ನ ಎಷ್ಟು ಸೀರಿಯಸ್ ತಗೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಜನಸಾಮಾನ್ಯರ ದಂಗೆ ಹೇಳ್ಬೇಕು, ಅಲ್ಲಿವರೆಗೂ ಇವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಬೆಲೆ ಏರಿಕೆ ಅನ್ನೋದು ಕೇವಲ ಒಬ್ಬರ ಮೇಲೆ ಹೊಡೆತ ಬೀಳುವಂತಹ ಒಂದು ವಿಷಯ ಅಲ್ಲ. ಪ್ರತಿಯೊಬ್ಬರ, ಅದರಲ್ಲೂ ಮಧ್ಯಮ ವರ್ಗದವರ ಮೇಲೇನೆ
ಇದು ಅತಿ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಸೊ ಆದಷ್ಟು ಬೇಗ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಜೊತೆ ಮಾತಾಡಬೇಕು. ಈ ರೀತಿಯಾಗಿ ಹೊರೆ ಬೀಳ್ತಿದೆ, ನಮ್ಮ ಜನಕ್ಕೆ ಕಷ್ಟ ಆಗ್ತಿದೆ, ರೈತರಿಗೂ ಕೂಡ ಇದು ಇಂಡೈರೆಕ್ಟ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ GST ಏನಿದೆ ಅದು ಅನ್ಪ್ಯಾಕ್ಡ್ ಆಹಾರ, ಈ ಆಹಾರದ ಮೇಲೂ ಕೂಡ GST ಹಾಕ್ಬಿಟ್ರೆ, ಅದು ಅಕ್ಕಿ, ಗೋಧಿ, ರಾಗಿ ಯಾವುದೇ ತಗೊಂಡ್ರು ಅದ್ರ ಮೇಲೂ ಕೂಡ GST ಹಾಕ್ಬಿಟ್ರೆ ತುಂಬಾನೇ ಕಷ್ಟ ಆಗುತ್ತೆ. ಕೊಂಡುಕೊಳ್ಳೋರ್ಗಂತೂ ಹೇಳ್ತಿರೋದು 18ನೇ ತಾರೀಕು ಯಾರೆಲ್ಲ ರೇಷನ್ ತರಕ್ಕೆ ಹೋಗ್ತೀರಿ, ಇದರ ಎಫೆಕ್ಟ್ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆಗೇ ಆಗತ್ತೆ. ಸೊ ಏನು ಕ್ರಮ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.